ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಬಿಡದಿಯ ಬಡಿದಾಟ ನಿಜಕ್ಕೂ ಕೂಡ ಮುಂದುವರೆದಿದೆ. ಮೊನ್ನೆ ವಿಶೇಷವಾಗಿ ದೇವೇಗೌಡರು ಸತ್ಯಾಗ್ರಹದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇವತ್ತು BS ಯಡಿಯೂರಪ್ಪನವರು 24 ಗಂಟೆಗಳ ಗಡುವನ್ನು ಕೊಟ್ಟಿದ್ದಾರೆ. ಬಿಜೆಪಿ ಬಿಡದಿಯ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದೆ ಮಾತ್ರವಲ್ಲ, ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಸಿದ್ಧ ಮಾಡಿಕೊಂಡಿದೆ. ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯ ಮೂಲಕ ಕರ್ನಾಟಕ ಕಾಂಗ್ರೆಸ್ಗೆ ಈ ಬಿಡದಿ ಟೌನ್ಶಿಪ್ ಅನ್ನು ಬಿಡಲೇಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದೆ. ಹಾಗಾದರೆ ಬಿಜೆಪಿ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ? ಇಂತಹ ಒಂದು ಪ್ರತಿರೋಧದ ನಡುವೆ ಕಾಂಗ್ರೆಸ್ ಈ ಟೌನ್ಶಿಪ್ ಅನ್ನು ಮಾಡೋದಕ್ಕೆ ಮುಂದಾದರೆ ಏನೆಲ್ಲ ಆಗುತ್ತೆ? ಇದೆಲ್ಲವನ್ನ ಡೀಟೇಲ್ ಆಗಿ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಬಿಡದಿ ಟೌನ್ಶಿಪ್ ವಿಚಾರ ಅಂದಾಗ ಅದು ಸರ್ಕಾರ ಮತ್ತು ರೈತರ ನಡುವೆ ಇರಬೇಕಾಗಿತ್ತು. ಆದರೆ ಈಗ ರಾಜಕೀಯ ಬೆರೆತು ಹೋಗಿದೆ. ರೈಟ್, ಹಾಗೂ ರೈತರು ತಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಸರ್ಕಾರ ಎಸ್ ಆರ್ ನೋ ಅಂತ ಹೇಳಬೇಕಾಗುತ್ತೆ. ಆದರೆ ರಾಜಕೀಯ ಬೆರೆತು ಹೋದ ಮೇಲೆ DK HDK ಅನ್ನುವಂತಹ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಕಾಂಗ್ರೆಸ್ ಮತ್ತು JDS ನಡುವಿನ ಹೋರಾಟದ ರೀತಿ ವಿಜೃಂಭಿಸ್ತಾ ಇತ್ತು. ರೈಟ್ ನಾವು ಪರಿಸ್ಥಿತಿ ಕೊಂಚ ಬದಲಾಗಿದೆ. ಇಟ್ ಈಸ್ ಅ ರಿಯಲೈಸೇಷನ್ ಆಫ್ BJP ಅಂತ ಕರಿಬೇಕು. ಪ್ರತಿಪಕ್ಷವಾಗಿ BJP ಅಸ್ತಿತ್ವದಲ್ಲಿದೆ ಅಂತ ತೋರಿಸೋದಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಎನಿಹಾವ್ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ರೈತರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನ ಕಡೆಗೂ BJP ಮಾಡಿದೆ ಅನ್ನೋದು ಸೌಭಾಗ್ಯ ಅಂತ ಹೇಳಬಹುದು. ರೈಟ್, ಬಿಡದಿ ಟೌನ್ಶಿಪ್ಗೆ BJP ಬಹಳ ವಿರೋಧವನ್ನು ವ್ಯಕ್ತಪಡಿಸಿದೆ. ರೈತರನ್ನ ಬೆಂಬಲಿಸಿ ಕಮಲ ನಾಯಕರು ಮಾಡುತ್ತಿರುವಂತಹ ಪ್ರತಿಭಟನೆ ಇದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟವೇ ನಡೆಯಿತು. ಕೂಡಲೇ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬಂದಿದೆ. ಇಲ್ಲೂ ಕೂಡ ಯಡಿಯೂರಪ್ಪನವರೇ ಬರಬೇಕಾಯಿತು. ಯಡಿಯೂರಪ್ಪನವರು 24 ಗಂಟೆಗಳ ಗಡುವನ್ನು ಕೊಟ್ಟಿದ್ದಾರೆ. ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಬೇಕು ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹಾಗಾದ್ರೆ ಈ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಬಹುಶಃ ವಿನಾಶಕಾಲ ಹತ್ರ ಬಂದಾಗ ಅಧಿಕಾರ ಮತದಿಂದ ಅಜೀರ್ಣ ಆಗೋಷ್ಟು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಶಿವಕುಮಾರ್ ನೇತೃತ್ವದ ಸರ್ಕಾರ ರೈತ ಸಮುದಾಯಕ್ಕೆ ದ್ರೋಹ ಮಾಡ್ತಾ ಇದೆ. ಹಣದ ಬಲದಿಂದ, ತೋಳ್ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ವಿಷಬೀಜವನ್ನು ಬಿತ್ತಿ ನಾವು ಏನು ಬೇಕಾದರೂ ಸಾಧಿಸಬಹುದು ಅನ್ನೋ ಭ್ರಮೆಯಲ್ಲಿ ಅವರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಎಲ್ಲ ಜಲಾಶಯಗಳು ಬತ್ತೋಗಿದೆ. ಮುಂದಿನ ಭವಿಷ್ಯದ ಬಗ್ಗೆ ಜನ ಚಿಂತೆ ಮಾಡ್ತಾ ಇದ್ದಾರೆ. ಬಿತ್ತಿದ ಬೀಜ ಮೊಳಕೆ ಹೊಡೆದಿಲ್ಲ. ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತ ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಇತರ ಜನ ಎಲ್ಲರೂ ಸೇರಿ ಡೆಲ್ಲಿಗೆ ಹೋಗಿ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಹೊರತು ಯಾವನಾದರೂ ಒಬ್ಬ ಈ ರಾಜ್ಯದ ಜನರ ಸಂಕಷ್ಟವನ್ನು ಕೇಳೋದಕ್ಕೋಸ್ಕರ ಯಾವುದಾದ್ರೂ ಜಿಲ್ಲೆಗೆ ಹೋಗಿ ಜನರನ್ನ ಒಟ್ಟಿಗೆ ಸೇರಿಸಿ ಅವರ ಕಷ್ಟ ಸುಖವನ್ನು ವಿಚಾರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ನಾನು ಹೇಳ್ತೇನೆ, ಈ ಶಿವಕುಮಾರ್ ಸರ್ಕಾರಕ್ಕೆ ಏನು ಅಧಿಕಾರ ಮತದಿಂದ ದೊಡ್ಡ ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾನು ತೀರ್ಮಾನ ಮಾಡಿದ್ದೀನಿ, ಯಾರೇ ವಿರೋಧ ಮಾಡಿದ್ರು ಬಿಡೋದಿಲ್ಲ ಅನ್ನೋದು ಶೋಭೆ ತರುವ ಸಂಗತಿ ಅಲ್ಲ. ನಾವ್ಯಾರು ಅಭಿವೃದ್ಧಿಯ ವಿರೋಧಿಗಳಲ್ಲ. ಆದರೆ ರೈತರ ಸಮಾಧಿಯ ಮೇಲೆ ನೀವು ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ರೈತರ ಬದುಕಿನ ಸಮಾಧಿಯ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಪರ ಹೋರಾಟಕ್ಕೆ ಇವತ್ತು ಧರಣಿಗೆ ಮುಂದಾಗಿದೆ. ನಿಮ್ಮ ಉದ್ದೇಶ ಏನು?
ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅನ್ನೋ ಉದ್ದೇಶ ಏನು? ಅದು 18,000 ಕೋಟಿ ಸಾಲ ಮಾಡಿ ಕಬ್ಬನ್ ಪಾರ್ಕ್ ಒತ್ತೆ ಇಟ್ಟು, ಎಲ್ಲ ಉದ್ಯಾನಗಳನ್ನು ವನಗಳನ್ನು ಒತ್ತೆ ಇಟ್ಟು, CA ಸೈಟ್ಗಳನ್ನು ಒತ್ತೆ ಇಟ್ಟು, ವಿಧಾನಸೌಧವನ್ನು ಒತ್ತೆ ಇಟ್ಟು ಸಾಲ ತಂದಾದ್ರೂ ಸರಿ ಈ ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀನಿ ಅನ್ನೋದ್ರ ಉದ್ದೇಶ ಏನು? ನಿಮ್ಮ ಉದ್ದೇಶ ಸ್ಪಷ್ಟ. ನೆಲ ಕೆರೆದ್ರೂ ದುಡ್ಡು ಬರುತ್ತೆ, ನೆಲ ಬರುತ್ತೆ. ಬರದಲ್ಲಿ ನೀವು ಅನ್ಕೊಂಡ ಬೆಳೆ ಬೆಳೆಯಕ್ಕಾಗಲ್ಲ, ಆಲೂಗೆಡ್ಡೆ ಹಾಕಿ ಚಿನ್ನ ತೆಗಿಯೋಕ್ಕಾಗಲ್ಲ. ಆದರೆ ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ನೀವು ಚಿನ್ನದ ಬೆಳೆ ಬೆಳಿಬಹುದು ಅಂತ ಗೊತ್ತು. ಅದಕ್ಕಾಗಿ ರೈತರ ಬದುಕಿಗೆ ಸಮಾಧಿ ಕಟ್ಟಿ ನೀವು ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದೀರಿ. ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾರಿಗಾಗಿ? ನಾವು ಹಿಂದೆ ಸರ್ಕಾರದ ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ವಿ, ಭೂಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಸರಾಯಿ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ. ಹಲವಾರು ಮಾಫಿಯಾಗಳ ಬಗ್ಗೆ ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದ ಭೂ ಮಾಫಿಯಾ ನಡೆಸೋರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಬಿಡದಿ ಟೌನ್ಶಿಪ್ ಅಲ್ಲಿರುವಂತಹ ಹಲವಾರು ಜನ ಪ್ರಭಾವಿ ಮುಖಂಡರುಗಳಿಗೆ, ಕೆಲವಷ್ಟು ಅಧಿಕಾರಿಗಳಿಗೆ ಈ ಟೌನ್ಶಿಪ್ ಬೇಕು, ಅಲ್ಲಿಯ ರೈತರಿಗೆ ಬೇಡ. ಸುಳ್ಳು ಕೇಸನ್ನ ಹಾಕೋ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ನಾನು ರೈತರ ಪರ ಅಂತ ಹೇಳ್ಕೊಳೋ ಅಧಿಕಾರವನ್ನ ಕಳ್ಕೊಂಡಿದೆ. ಇವತ್ತು ಇದೊಂಥರ ರಿಯಲ್ ಎಸ್ಟೇಟ್ ನೋಡಿ. ಇಲ್ಲಿ ಭೈರವೇಶ್ವರ ಇರುವಂತ ಜಾಗ, ಅಲ್ಲಿ ದೇವಸ್ಥಾನ, ಆದಿಕೇಶ್ವರ ದೇವಸ್ಥಾನ ಇದೆ. ನಾನು ಹೋಗಿದ್ದೆ ನೆನ್ನೆ. ಇಲ್ಲಿ ಈ ರೈತರ ಜಮೀನನ್ನ ರಿಯಲ್ ಎಸ್ಟೇಟ್ ಮಾಡಿ ಬರುವಂತ ಕಾಂಗ್ರೆಸ್ ಎಲೆಕ್ಷನ್ಸ್ ಏನ್ ಬರ್ತೈತೆ, ಉತ್ತರ ಭಾರತದ ಎಲೆಕ್ಷನ್ಸ್ ಏನ್ ಬರ್ತದೆ 3 ರಾಜ್ಯಕ್ಕೆ, ಅದಕ್ಕೆ ದುಡ್ಡು ಕೊಡುವಂಥದ್ದಕ್ಕೆ ಈ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದೊಂದು ಎಕರೆಗೆ 4 ಕೋಟಿ 5 ಕೋಟಿ ಕಮಿಷನ್ ಬರ್ತದೆ ಇದರಲ್ಲಿ. ಅಲ್ಲಿ ಸುಮಾರು 2750 ಎಕರೆ ಗವರ್ಮೆಂಟ್ ಲ್ಯಾಂಡ್ ಇದೆ. ಯಾವಾಗ ಕುಮಾರಸ್ವಾಮಿ ಅವರು ಪ್ರೊಸೀಡಿಂಗ್ ಮಾಡಿದ್ರಲ್ಲ, ಅವಾಗ ಇದ್ದಿದ್ದು 2750 ಎಕರೆ. ಇವತ್ತೇನಾಗಿದೆ, ಅದು ಬರೀ 700 ಎಕರೆ ಉಳಿದಿದೆ. 2000 ಎಕರೆ ಪರಭಾರ ಮಾಡಿಬಿಟ್ಟಿದ್ದಾರೆ. ಯಾರ ಜೊತೆ ತಗೊಂಡಿದ್ದೀರಾ ಇದನ್ನೆಲ್ಲ? ಯಾರಿಗೆ ಅಲಾಟ್ ಮಾಡಿದ್ದೀರಾ? ಇದು ಸ್ಕೀಮು. ಇದು ದುಡ್ಡು ಹೊಡೆಯೋಕ್ಕೋಸ್ಕರ ನೀವು ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀರಾ. ಕೂಡಲೇ ಕೈ ಬಿಡಬೇಕು, ಇಲ್ಲ ಅಂದ್ರೆ ಬಿಜೆಪಿ ದೊಡ್ಡ ಹೋರಾಟವನ್ನ ನಾವು ಮಾಡ್ತೀರಿ. ಇವತ್ತು ಬಿಜೆಪಿ, ನಾವೆಲ್ಲ ಬಿಜೆಪಿಯ ಕಾರ್ಯಕರ್ತರು ಉಪನಗರವನ್ನ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ರಣಕಹಳೆಯನ್ನ ಊದಿರ್ತಕ್ಕಂಥದ್ದು. ನಾವು ಅವತ್ತಿಂದನೂ ಕೂಡ ಹೇಳ್ತಾ ಇದ್ದೇವೆ, ರಾಜ್ಯದಲ್ಲಿ ರೈತರ ಪರವಾಗಿ ಆಲೋಚನೆಯನ್ನ ಮಾಡದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರೆ ಇದೇ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯ, ರೈತರಿಗೆ ಆಗ್ತಕ್ಕಂಥ ಅನ್ಯಾಯ. ಬಿಡದಿ ಸುತ್ತಮುತ್ತಲ ಗ್ರಾಮದ ರೈತರು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಪ್ರಶ್ನೆನ ಕೇಳ್ತಾ ಇದ್ದಾರೆ.
ನಾನು ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮೆಲ್ಲ ಪಕ್ಷದ ಮುಖಂಡರು ಆ ಭಾಗದ ರೈತರನ್ನ ಮಾತನಾಡಿಸೋದಕ್ಕೆ ಹೋದಾಗ ರೈತರು ಎತ್ತಿರ್ತಕ್ಕಂಥ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಪರವಾಗಿ ಕೇಳಿ, ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಶಾಸಕರು ನೂರಾರು ಸಾವಿರಾರು ಎಕರೆ ಜಮೀನನ್ನ ಬಿಡದಿ ಭಾಗದಲ್ಲಿ ಇಟ್ಕೋಬಹುದು, ಕೃಷಿ ಚಟುವಟಿಕೆನ ಮಾಡ್ತಕ್ಕಂಥ ನಾವು ರೈತರು, ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತರು, ನಾವು 4-5 ಎಕರೆ ನಮ್ಮ ಕುಟುಂಬಕ್ಕೋಸ್ಕರ ಇಟ್ಕೋಬಾರ್ದ, ಕೃಷಿ ಚಟುವಟಿಕೆ ಮಾಡಬಾರ್ದ? ಈ ಪ್ರಶ್ನೆಯನ್ನ ಆ ಭಾಗದ ರೈತರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಏನು ಮೊನ್ನೆ ಹೇಳಿಕೆಯನ್ನ ಕೊಟ್ಟಿದ್ದೀರಿ, ಯಾವುದೇ ಕಾರಣಕ್ಕೂ ರೈತರಿಂದ ನಾವು ಬಲವಂತವಾಗಿ ಜಮೀನನ್ನ, ತಾಯಿ ಅಲ್ಲೇ ಕುತ್ಕೊಳ್ಳಮ್ಮ, ಯಾವುದೇ ಕಾರಣಕ್ಕೂ ನಾವು ರೈತರಿಂದ ಬಲವಂತವಾಗಿ ಜಮೀನನ್ನ ಕಸಿದುಕೊಳ್ಳಲ್ಲ ಅನ್ನುವ ಮಾತನ್ನ ಏನು ಹೇಳಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಒಂದು ಕಡೆ ಈ ರೀತಿ ಹೇಳಿಕೆಯನ್ನ ಕೊಡ್ತೀರಿ, ಮತ್ತೊಂದು ಕಡೆ ರಾತ್ರೋರಾತ್ರಿ ರೈತರ ಮನೆಗಳಿಗೆ ಗುಂಡಾಗಳಿಗೆ ಹೋಗ್ತಾ ಇದ್ದಾರೆ. ಗುಂಡಾಗಳು ಹೋಗಿ ರೈತ ಕುಟುಂಬಗಳಿಗೆ ಬೆದರಿಕೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಉಪನಗರವನ್ನ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರ ಇದು. ಬಿಡದಿ ಟೌನ್ಶಿಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರ ಭೂಮಿಯ ವಿಚಾರ, ಅದರಲ್ಲೂ ಹೆಚ್ಚಾಗಿ ಫಲವತ್ತಾದ ಭೂಮಿಯ ವಿಚಾರ. ರೈತರು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಬಹುತೇಕ ಅಲ್ಲಿ ರೈತರು ಹೆಂಗಾಗಿದೆ ಅಂದರೆ 1 ಎಕರೆಗಿಂತ ಕಮ್ಮಿ ಇರುವಂತಹ ರೈತಾಪಿ ವರ್ಗ ಅದು. ಹಾಗೂ ಹೀಗೋ ತಾವು ತಮ್ಮ ಬದುಕನ್ನು ಕಟ್ಕೊಂಡು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿ ಒಂದು ಜೀವನವನ್ನು ಕಟ್ಕೊಳ್ತಿರುವ ಸಂದರ್ಭದಲ್ಲಿ ಅಲ್ಲಿ ಟೌನ್ಶಿಪ್ ಅಂದಾಗ ಅವರು ವಿಚಲಿತರಾಗಿದ್ದಾರೆ. ಅವ್ರಿಗೆ ಧೈರ್ಯ ಅನ್ನೋದು ಬೇಕಾಗುತ್ತೆ. ಅದನ್ನು ರೈತ ಸಂಘಗಳು ಕೊಡಬೇಕು, ರೈತರು ಕೊಡಬೇಕು, ಸರ್ಕಾರಗಳು ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಯಾರೂ ಕೂಡ ಮುಂದೆ ಬರಲಿಲ್ಲ. ಆರಂಭದಲ್ಲಿ ಅದು ರೈತರ ಹೋರಾಟವಾಗಿ ನಿಂತ್ಕೊಂಡಿತ್ತು. ಸುಮಾರು 500 ದಿವಸಗಳ ಕಾಲ ಶಾಂತಿಯುತವಾದಂಥ ಹೋರಾಟ ಆಗುತ್ತೆ. ಆದರೆ ಯಾವಾಗ ಸರ್ವೆ ಕಾರ್ಯ ತಮ್ಮ ಭೂಮಿಗೆ ಬಂದಾಯಿತು, ಅಯ್ಯೋ ಇನ್ನೇನು ಭೂಮಿ ಅಕ್ವರ್ ಆಗಿಬಿಟ್ರೆ ಅನ್ನುವಂಥ ಆತಂಕ ಆಯಿತು, ಪೊರಕೆ ಸೇವೆ ಆಯಿತು. ಈ ಮಟ್ಟಕ್ಕೆ ಪರಿಸ್ಥಿತಿ ಬಂದು ನಿಂತ್ಕೊಳ್ತು. ಈ ಎಲ್ಲದರ ನಡುವೆ JDS ಮಾತ್ರ ಹೋರಾಡ್ತಾ ಇತ್ತು ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಅಖಾಡಕ್ಕೆ ಈಗ BJP ಕೂಡ ಬಂದಿದೆ. ಅದರಲ್ಲೂ ವಿಶೇಷವಾಗಿ BS ಯಡಿಯೂರಪ್ಪನವರು ಬಂದಿದ್ದಾರೆ. ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೊನ್ನೆ ದೇವೇಗೌಡರು, ಇವತ್ತು ಯಡಿಯೂರಪ್ಪನವರು ರೈತರ ಪರವಾಗಿ ಸತ್ಯಾಗ್ರಹ ಮತ್ತು ಗಡುವನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಡಿಟೇಲಾಗಿ ಮಾತಾಡ್ತಾ ಹೋಗಬೇಕಾಗತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ. AP ವಕ್ತಾರರು ಶಶಿಧರ್ ಆರಾಧ್ಯ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರು ಶರತ್ ಹೆಗ್ಡೆ ಅವರಿದ್ದಾರೆ. ನಮಸ್ಕಾರ. ದರ್ಶನ್ ಅವರೇ, ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ BS ಯಡಿಯೂರಪ್ಪನವರು ಹೇಳಿದ್ದಾರೆ. ತಾತ್ಪರ್ಯ ದೀಪ ಆರುವಾಗ ಜೋರಾಗಿ ಉರಿಯುತ್ತೆ ಅಂತ. ಇವತ್ತು ಏನು ಬಿಡದಿಯ ಅಕ್ರಮ ಕೂಸು, ಪಾಪದ ಕೂಸು ಅಂತ ಈ ನಾಯಕರುಗಳೇ ಮಾತನಾಡ್ತಾ ಇರ್ತಕ್ಕಂಥ ಆ ಒಂದು ಕೂಸಿಗೆ ಅಪ್ಪ ಕುಮಾರಸ್ವಾಮಿ 2000ರಲ್ಲಿ ಅಮ್ಮ ಯಡಿಯೂರಪ್ಪನವರೇ ಇವರ ಸಮ್ಮಿಶ್ರ ಸರ್ಕಾರದಲ್ಲಿ ನೋಟಿಫಿಕೇಶನ್ ಮಾಡಿ ಇಲ್ಲಿ ಬಂದು ಗೋಮುಖ ವ್ಯಾಘ್ರ ರೀತಿ ನಾಟಕ ಮಾಡಿದ್ರೆ ಜನ ನಂಬ್ತಾರೆ ಅನ್ನುವಂಥದ್ದು ಇವರ ತಿರುಕನ ಕನಸು. ಜನರಿಗೆ ನೈಜತೆ ಅರ್ಥ ಆಗಿದೆ. ಹಾಗೇನೆ ಯಾವುದೋ ಜಮೀನು ವ್ಯಾಜ್ಯಕ್ಕೋ ಏನೋ ಅನ್ನುವಂಥ ಮಾತೂ ಇದೆ. ಕುಮಾರಸ್ವಾಮಿಯವರು ಅಲ್ಲಿ ಬಹಳಷ್ಟು ಭೂಮಿ ಖರೀದಿಗೇನೋ ಹೋಗಿ ಅದು ಆ ಕೆಲಸ ನಡೀಲಿಲ್ಲ ಅಂದ ಸಂದರ್ಭದಲ್ಲಿ ಅದನ್ನ ರೆಡ್ ಝೋನ್ ಮಾಡಿದ್ರು ಅನ್ನುವಂಥ ಮಾತುಗಳು ಬಿಡದಿ ಭಾಗದಿಂದ ಕೇಳ್ಪಡ್ತಾ ಇದ್ದೀವಿ. ಇವತ್ತು 20 ವರ್ಷಗಳ ಕಾಲ ಅದನ್ನ ರೆಡ್ ಝೋನ್ ಮಾಡಿ ರೈತರ ಮರಣ ಶಾಸನವನ್ನ ಬರೆದಂತಹ ಆ ಕೂಸು ಅಕ್ರಮನೋ ಸಕ್ರಮನೋ ಅವರದ್ದೋ ಯಾರದ್ದೋ, ಆದರೆ ಅದಕ್ಕೆ ಅಪ್ಪ ಕುಮಾರಸ್ವಾಮಿಯವರು ಅಮ್ಮ ಯಡಿಯೂರಪ್ಪನವರು ಅನ್ನೋದ್ರಲ್ಲಿ 2 ಮಾತಿಲ್ಲ. ಅಂದ್ರೆ ನೀವು ಹೇಳೋದು ಅವತ್ತು ಇದೇ ಟೌನ್ಶಿಪ್ ಮಾಡೋದಕ್ಕೆ ಹೊರಟವರು ಇವತ್ತು ವಿರೋಧಿಸ್ತಿದ್ದಾರೆ ಅಂದರೆ ಆ ಅಕ್ರಮ ಕೂಸಿಗೆ ತಂದೆ ತಾಯಿ ಯಾರು ಅಂತ ನೀವು ಉಲ್ಲೇಖ ಮಾಡ್ತೀರಿ ಅನ್ನೋದಾದರೆ, ಅವತ್ತು ವಿರೋಧಿಸಿದವರು ಇವತ್ತು ಅದೇ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದೀರಿ ಅನ್ನೋದಾದರೆ ನೀವು ಯಾರಾಗ್ತೀರಿ? ಮೇಡಮ್, ನಾವು ರೈತರು ಕಣ್ಣೀರು
ಕೇಳೋ ಅಂತ ಒಂದು ಹೃದಯ ಇರ್ತಕ್ಕಂಥ, ಕಿವಿ ಇರ್ತಕ್ಕಂಥ, ನೋಡೋ ಕಣ್ಣಿರ್ತಕ್ಕಂಥ, ಸರಿಯಾದ ಯೋಜನೆ ಹಾಕುವಂತ ಮೆದುಳು ಇರ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರ ಅಂತ ಗೌರವಿತವಾಗಿ ಹೇಳ್ತಾ, ಯಾಕೆಂದ್ರೆ ರೈತರ ಕಣ್ಣೀರ್ನ ನಾವು ನಿಲ್ಲಿಸಬೇಕು, ಅವರ ಒಂದು ಬದುಕನ್ನ ಕಟ್ಕೊಡ್ಬೇಕು. BS ಯಡಿಯೂರಪ್ಪನವರು ಯಾವ ಕಾರಣಕ್ಕೋಸ್ಕರ ಜೈಲಿಗೆ ಹೋಗಿದ್ರು? ಇದೇ ಡಿನೋಟಿಫಿಕೇಶನ್. ಇದರ ಹಿನ್ನೆಲೆ ಅವತ್ತು ಕೇಸ್ ಕೊಟ್ಟವರು ಇವತ್ತು ಇನ್ನೊಂದು ಭಾಗದಲ್ಲಿ ನಿಂತ್ಕೊಂಡು ಆ ಕಡೆ ಬಿಡದಿ ಭಾಗದಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಅನ್ನೋದು ಅಷ್ಟೇ 100% ಸತ್ಯ. ಯಡಿಯೂರಪ್ಪನವರೇ, ನಿಮ್ಮನ್ನ ಕೆಡ್ಡಕ್ಕೆ ಇದೇ ರೀತಿ ಡಿನೋಟಿಫಿಕೇಶನ್ ಅಲ್ಲಿ ಕುಣಿಕೆ ತೋರಿಸ್ತವ್ರು, ಗುಂಡಿ ತೋರಿಸ್ತವ್ರು ಇವತ್ತು ನಿಮ್ಮನ್ನೇ ಎದುರುಗಡೆ ಇಟ್ಕೊಂಡು ಆಳ ನೋಡಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರ ಸುಪುತ್ರರು ಒಂದು ಮಾತನ್ನ ಹೇಳಿದ್ರು, ರಣಕಹಳೆ ಅಂತ. ಹೌದು. ಈ ವಿಜಯೇಂದ್ರರವರೇ, ನೀವು ಆದಿಯಾಗಿ ನಿಮ್ಮ ಆರ್ ಅಶೋಕ್ ಅವರು, ಸುರೇಶ್ ಕುಮಾರ್ ಅವರು, CT ರವಿ ಅವರು ಇವರೆಲ್ಲ ಸೇರ್ಕೊಂಡು ಏನು ಪುಂಗಿ ಊದಿದ್ರು ಅವತ್ತು ವಿಧಾನಸೌಧ ಆನ್ ದ ಫ್ಲೋರ್ ಅಲ್ಲಿ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ DK ಶಿವಕುಮಾರ್ ಅವರೇ, ನೀವು ಮಾಡ್ತಾ ಇರ್ತಕ್ಕಂಥ ಬಿಡದಿ ಟೌನ್ಶಿಪ್ ಇವಾಗ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಬೆಂಗಳೂರು ಬಹಳಷ್ಟು ವಿಶಾಲವಾಗಿ ಬೆಳೆದಿದೆ, ಅದಕ್ಕೊಂದು ಹೊಸ ಟೌನ್ಶಿಪ್ ಬೇಕು ಅಂತ ಆನ್ ಫ್ಲೋರ್ ಅಲ್ಲಿ ಮಾತಾಡಿದ್ದು ಮಾತು ಅದು ಪುಂಗಿ ಕಹಳೆ ಊದಿದ್ರ ಅಂತ ವಿಜೇಂದ್ರ ಅವ್ರನ್ನ ಕೇಳ್ತಾ, ಇನ್ನೊಂದು ಪದ ಆಗಿಂದ ರಿಯಲ್ ಎಸ್ಟೇಟ್ ಅಂತ. ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅಂತ DLFಗೆ ಕೊಟ್ಟವರು ಕಾಂಗ್ರೆಸ್ನವರೆಲ್ಲ 400 ಕೋಟಿಗೆ ಇದೇ ಕುಮಾರಣ್ಣ. ಇವತ್ತು ಒಂದು ಸರ್ಕಾರಕ್ಕೆ ಬರುವ ಜಾಗಕ್ಕೆ ನೀವು ರಿಯಲ್ ಎಸ್ಟೇಟ್ ಅನ್ನುವಂತ ಬಣ್ಣ ಕಟ್ತಾ ಇದ್ದೀರಲ್ಲ. ಹಾಸನದಲ್ಲಿ 1300 ಎಕರೆ IIT ಮಾಡ್ತೀವಿ ಅಂತೇಳಿ ಇವತ್ತು IIT ಬರಲಿಲ್ಲ, ಆ ರೈತರಿಗೆ ಪರಿಹಾರ ಕೊಡಲಿಲ್ಲ, ಶೇರಿಂಗ್ ಅಲ್ಲಿ ಭೂಮಿನೂ ಹಂಚಿಕೆ ಮಾಡಲಿಲ್ಲ. ಹಾಗಿದ್ರೆ ರೇವಣ್ಣ, ಕುಮಾರಸ್ವಾಮಿ, ದೇವೇಗೌಡರು ಅದು 2006ರಲ್ಲಿ ಅದು ರಿಯಲ್ ಎಸ್ಟೇಟ್ಗೋಸ್ಕರ ನೀವು ತಗೊಂಡಿದ್ದ ಹೂಡ ಅಂತ ಎಲ್ಲ ಅಕ್ವೈರ್ ಮಾಡಿದ್ರಲ್ಲ ಹಾಸನದಲ್ಲಿ, ಅದು ರಿಯಲ್ ಎಸ್ಟೇಟಿಗ. ಇವತ್ತು 513 ಎಕರೆ ಏರ್ಪೋರ್ಟ್ ಅಂತ ಹೇಳಿದ್ರಲ್ಲ, ಅದು ರಿಯಲ್ ಎಸ್ಟೇಟಿಗ. ಹಾಗೆ ಯಡಿಯೂರಪ್ಪನವರ ಮಗ ಆಗಾಗ ರಿಯಲ್ ಎಸ್ಟೇಟ್, ಯಾಕೆಂದ್ರೆ ಚೆಕ್ಕಲ್ಲಿ ತಂದೆನ ಇವತ್ತು ಜೈಲಿಗೆ ಕಳಿಸುವಂತ ಆ ಒಂದು ಸುಪುತ್ರರಿಗೆ ನಾ ಕೇಳುವಂಥದ್ದು, ಶಿವಮೊಗ್ಗದಲ್ಲಿ ಶಿವಮೊಗ್ಗ ಭದ್ರಾವತಿ ಡೆವಲಪ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್ ಅಂತ ಮಾಡಿದ್ರಲ್ಲ, ಅದೇನಾದ್ರೂ ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡಿದ್ದೀರಾ ಶಿವಮೊಗ್ಗದಲ್ಲಿ? ಅಥವಾ ಏರ್ಪೋರ್ಟ್ ಅಂತ ಸುತ್ತಮುತ್ತ ಜಾಗ ಖರೀದಿ ಆಗಿದೆಯಲ್ಲ, ಅದೇನಾದ್ರು ನೀವು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದೀರಾ? ರಿಯಲ್ ಎಸ್ಟೇಟ್ ಅನ್ನುವಂಥದ್ದು ರಕ್ತಗತವಾಗಿ ಬಂದಿರೋ ಕಾರಣ ಅವರ ಬಾಯಲ್ಲಿ ಆ ಪದ ಬಿಟ್ರೆ ಬೇರೆ ಪದವನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ನಾವಂತೂ ರೈತರ ಪರವಾಗಿ ಇದ್ದೇವೆ. ಈಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರ ಆಗಿರುವಂತಹ ತಿಮ್ಮೇಗೌಡರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ತಿಮ್ಮೇಗೌಡ್ರೆ. ನಿಮ್ಮ ಹೋರಾಟಕ್ಕೆ BJPಯ ಬಲ ದೊಡ್ಡ ಮಟ್ಟದಲ್ಲೇ ಸಿಕ್ಕಿದೆ. ಮೊನ್ನೆ ವಿಶೇಷವಾಗಿ ದೇವೇಗೌಡರು ಸತ್ಯಾಗ್ರಹದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇವತ್ತು ನೋಡಿ BS ಯಡಿಯೂರಪ್ಪನವರೇ ಅಖಾಡಕ್ಕಿಳಿದು 24 ಗಂಟೆಯ ಗಡುವನ್ನು ಕೊಟ್ಟಿದ್ದಾರೆ ಅನ್ನೋದಾದರೆ, ರೈತರ ಪರವಾಗಿ ಧ್ವನಿ ಎತ್ತಿದ್ದಾರೆ. ರೈತರ ಪರವಾಗಿ BJP JDS ಸಮಗ್ರವಾಗಿ ನಿಂತ್ಕೊಂಡಿದೆ ಅಂತ ಅನ್ಕೊಳ್ಬಹುದಾ? ಪ್ರಾಮಾಣಿಕವಾಗಿ 100% ಸತ್ಯ. ಇಲ್ಲಿ ಮೇಡಮ್ ಏನ್ ಹೇಳ್ತಾ ಇದೆ, ನಮ್ಮ ವಕ್ತಾರ ಮಾತಾಡೋದನ್ನ ಕೇಳಿಸ್ಕೊತಾ ಇದೆ. ಒಂದು ಅರ್ಥ ಮಾಡ್ಕೋಬೇಕು, ಈ ಯೋಜನೆ ಒಂದು 2 ನಿಮಿಷ ಟೈಮ್ ಕೊಟ್ಟು ಹೇಳ್ಬಿಡ್ತೀನಿ. ಏನು 2006ರಲ್ಲಿ ಕುಮಾರಣ್ಣನವರು ಪ್ಲಾನ್ ಟೌನ್ಶಿಪ್ 5 ಟೌನ್ಶಿಪ್ ಮಾಡ್ಬೇಕಂತೇಳಿ ಪ್ಲಾನನ್ನು ಮಾಡಿದ್ದು ನಿಜ. ಆದರೆ ನೋಟಿಫಿಕೇಶನ್ ಮಾಡಿರಲಿಲ್ಲ, ಜಾಗ ನಾವು ಅಕ್ವೈರ್ ಮಾಡ್ಕೋಬೇಕಂತ ಮಾಡಿರಲಿಲ್ಲ, ಅದು ಗಮನದಲ್ಲಿರಲಿ ಅವ್ರಿಗೆ. ಜೊತೆಗೆ ಅದಕ್ಕೂ ಕಾರಣ ಕೇಂದ್ರ ಸರ್ಕಾರನೇ. ಅದು ಹೇಗೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಆ ಟೈಮಲ್ಲಿ 2000ರಲ್ಲಿ ಇದ್ದಂಥ UPA ಗೌರ್ಮೆಂಟು, ನಮ್ಮ ಕರ್ನಾಟಕ ಇದ್ದಂಥ ಮುಂಚೆ SM ಕೃಷ್ಣ ಸರ್ಕಾರ ಇರ್ಬೋದು, ಇದ್ದಂಥ ಸರ್ಕಾರಗಳು ಸೆಂಟ್ರಲ್ ಗೌರ್ಮೆಂಟಿಂದ ನೀವು ಇದು ಏನು ಝೂನ್ ಮಾಡೋದಕ್ಕೆ, ಅದು SEZ ಝೂನ್ ಮಾಡೋದಕ್ಕೆ ನಮಗೆ ಜಾಗ ಕೊಡಿ, ಅದಿಷ್ಟು % ನಿಮ್ಗೆ ಅನುದಾನ ಬೆಳವಣಿಗೆ ಅಭಿವೃದ್ಧಿ ಆಗೋದಕ್ಕೆ ನಾವು ಬೆಳವಣಿಗೆ ಕೇಂದ್ರ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಒತ್ತಾಯ ಇತ್ತು. ಇದ್ದಂತಹ ಸರ್ಕಾರಗಳು ಮಾಡಿರಲಿಲ್ಲ. ಅದೇ ಟೈಮಲ್ಲಿ ಕುಮಾರಣ್ಣ ಅವರು ಯಾವ ಮುಖ್ಯಮಂತ್ರಿಗಳಾಗಿ ಬಂದ್ರು, ಆವಾಗ ಇದು ಪ್ರಸ್ತಾಪ ಆಯಿತು, ಒತ್ತಡ ಕೂಡ ಬಂತು. ಎಲ್ಲ ರಾಜ್ಯದ ದೇಶದ ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದ್ರು ಕೇಂದ್ರ ಸರ್ಕಾರದಿಂದ. ಇದು ನೀವು ಮಾಡ್ತಿರೋ ಇಲ್ವೋ, ಮಾಡಲೇಬೇಕು ಅಂತಕ್ಕಂಥ ಒಂದು ಒತ್ತಡ ಬಂದು ಕೇಂದ್ರ ಸರ್ಕಾರದ. ಆವಾಗ ಇವ್ರ ಮೇಲೆ ಸರ್ಕಾರದ ಮೇಲೆ ಆವಾಗ ಮುಖ್ಯ ಕಾರ್ಯದರ್ಶಿಗಳು ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ನಡೀತು, ಈ ಟೌನ್ಶಿಪ್ ಅನ್ನು ಮಾಡಬೇಕು ಅಂತಕ್ಕಂಥದ್ದು. ಆವಾಗ ಸರಿ ಕುಮಾರಣ್ಣನ ಒಂದು ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕೂಡ ಆಯಿತು. ಆವಾಗ ಕುಮಾರಣ್ಣನವರು ಸರಿ ಆಯಿತು ನೋಡೋಣ ಅಂತೇಳಿ ಇದನ್ನು ಕೈ ಹಾಕಿದ್ದಂತೂ ನಿಜ. 5 ಸಿಟಿ ಬೆಳೀತಾ ಇದೆ, 5 ಟೌನ್ಶಿಪ್ ಅನ್ನ ಮಾಗಡಿ, ಸಾತ್ನೂರು ಮತ್ತೆ ಎಲ್ಲ 5 ಮಾಡ್ಬೇಕಂತ ಮಾಡಿದ್ ನಿಜ. ಆದ್ರೆ ಅದಕ್ಕಿಂತ ಮಾಡೋದಕ್ಕೆ ಒಂದು ಅಧ್ಯಕ್ಷತೆ ಮೇಲೆ ಏನು ತೀರ್ಮಾನ ಇತ್ತು, ಅಲ್ಲೇ ರೈತರನ್ನ 3 ಸಾರಿ ಕೃಷ್ಣ ಕರೆದು ಮೀಟಿಂಗ್ ಮಾಡಿದ್ದಾರೆ. ಅದೇ ಇವತ್ತು ನಾಚಿಕೆಲ್ಲದ ಕಾಂಗ್ರೆಸ್ ಸರ್ಕಾರ 1 ಗ್ರಾಮ ಸಭೆ ಮಾಡಿದ್ಯಾ? ಅದನ್ನ ಕಾಂಗ್ರೆಸ್ ವಕ್ತಾರ ಹೇಳ್ಬೇಕು. 1 ಗ್ರಾಮ ಸಭೆ ಮಾಡಿದ್ಯಾ? 495 ದಿನಗಳಿಂದ ರೈತರು ಹೋರಾಟ ಮಾಡಿದ್ರು, 1 ಗ್ರಾಮ ಸಭೆ ಮಾಡಿಲ್ಲ. ಅವತ್ತು ಏನಂತಾಯ್ತು, ಅವತ್ತು ಕೂಡ 400 ಕೋಟಿ ರೂಪಾಯಿನ DLF, ಹೌದು ಅವತ್ತು ನೋಡಿ ಆ ದುಡ್ಡನ್ನ ಸರ್ಕಾರದಲ್ಲಿ ಇಟ್ಟು
ಇವತ್ತು ಖಾಸಗಿಯವರಿಗೆ ಇರುತ್ತೆ ಹೇಳ್ಬೋದು 400 ಕೋಟಿ ಸರ್ಕಾರಕ್ಕಿಟ್ಟು ಅಭಿವೃದ್ಧಿನ ಮಾಡಕ್ಕೆ ಹೇಳ್ತು. ಆದರೆ ಇವತ್ತು ಇವ್ರು ಮಾಡ್ತಾ ಇರ್ತಕ್ಕಂಥದ್ದೇನು, ನಮ್ಮ ಸಾಲ ತಗೊಂಡು ಹುಡ್ಕೋಯಿಂದ BBMP ಎಲ್ಲ ಕಡೆ ಸಾಲ ತಗೊಂಡು ಅದೇ ಒಂದು ಜಾಗವನ್ನು ಅಡಮಾನ ಇಟ್ಟು ಮಾಡ್ತಕ್ಕಂಥ ಉದ್ದೇಶ ಏನಿದೆ? ನಿಮ್ಗೇನ್ ಅನ್ಸುತ್ತೆ ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ? ಯಾರು? ರಿಯಲ್ ಎಸ್ಟೇಟು ದುಡ್ಡು ಗೊತ್ತಾಗ್ತಾ ಇದೆ. ರಿಯಲ್ ಎಸ್ಟೇಟು ಮತ್ತಂತ ಮಾಡ್ಬೇಕಂತ ಇದ್ರೆ ಇವರು ಇನ್ನೊಂದು ಹೇಳಿ ನೋಡಿ, ಇನ್ನೊಂದು ಸೂಕ್ಷ್ಮವಾಗಿ ಅನಿಸ್ಬೇಕು. ಮೊನ್ನೆ ಇದೇ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಯಾರು ಹೇಳೋದು ಬೇಡ, ಯಾರು ಧರಣಿ ಕೂತ್ಕೊಳ್ಳೋದು ಬೇಡ, ಯಾರು ಹೋರಾಟ ಮಾಡಬೇಡಿ, ಆ ತಾಯಿಂದ್ರೆ ನನಗೆ ಹೊಡಿರಿ ಪೊರ್ಕೆಯಲ್ಲಿ, ಅದು ನಮ್ಮ ಅಧಿಕಾರಿಗಳು ಹೊಡಿಬೇಡಿ, ಯಾವುದನ್ನು ಬಲವಂತವಾಗಿ ನಾನು ಕಿತ್ಕೊಳ್ಳಲ್ಲ ಅಂತ ಹೇಳಿದ್ರಲ್ಲ ಮೇಡಮ್. ನಿಜ. ಅದೇ ಸ್ವಲ್ಪ ಹೊತ್ತಲ್ಲಿ ಏನೇನು ಮಾಡಿದ್ರು ಮೇಡಮ್? ಯೋಜನೆ ಬಿಟ್ಟಿಲ್ಲ. ಅಲ್ಲಲ್ಲ, 4,000 ಚಿಲ್ಲರೆ ಹಳ್ಳಿಗಳನ್ನ 4,000 ಎಕರೆ ಜಮೀನು ಇರ್ತಕ್ಕಂಥ ಹಳ್ಳಿಗಳನ್ನ 4 ಹಳ್ಳಿಗಳನ್ನ ಇವರು ನೋಟಿಫಿಕೇಶನ್ ಮಾಡ್ತಾರಲ್ಲ, ಇವ್ರ ದ್ವಂದ್ವ ನೀತಿಗೆ ಏನು ಹೇಳ್ತೀರಿ? ರೈಟ್, ಅಲ್ಲಿಗೆ ಬರ್ತೀನಿ, ನಾನು ಮಾತಾಡ್ತೀನಿ. ಶಶಿಧರ್ ಅವರೇ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು JDS ಹೋರಾಟದ ನಡುವೆ BJP ಕೂಡ ಬಹಳ ದೊಡ್ಡ ಪಾತ್ರವನ್ನು ನಿಭಾಯಿಸ್ತಾ ಇರೋದು ಶ್ಲಾಘನೀಯವೇ. ಯಾಕಂದರೆ ಅವ್ರಿಗೆ ಈಗಲಾದರೂ ಜ್ಞಾನೋದಯ ಆಗಿದೆಯಲ್ಲ ಅಂತ ಹೇಳಿ. ಬಟ್ ನಂಗೆ ಇಲ್ಲೊಂದು ಸೂಕ್ಷ್ಮ ಏನು ಅರ್ಥ ಆಯಿತು ಅಂದರೆ, ದೇವೇಗೌಡರೇ ಬರಬೇಕಾಯಿತು, ಯಡಿಯೂರಪ್ಪನವರೇ ಬರಬೇಕಾಯಿತು. ಏನಂತೀರಿ ಇದ್ರ ಬಗ್ಗೆ? ನೋಡಿ, ಇಲ್ಲಿವರೆಗೂ BJP ಅವರು ಕುಮಾರಸ್ವಾಮಿಗೆ GPA ಕೊಟ್ಟಿದ್ರು ಪ್ರತಿಭಟನೆ ಮಾಡೋದಕ್ಕೆ. ನೀವೇ ಮಾಡ್ಕೊಳ್ಳಿ, ನಾವೀಗ ನೋಡ್ತಾ ಇರ್ತೀವಿ, ನೀವೇನ್ ಮಾಡಿ, ಯಾಕಂದ್ರೆ ನಿಮ್ದೇ ಯುದ್ಧ ನೀವು ನೋಡ್ಕೊಂತೀವಿ ಅಂತ ಹೇಳಿ GPA ಬರ್ಕೊಟ್ಟಿದ್ರು. ಈಗ GPA ಹೈಕಮಾಂಡ್ ಮುರಿದಿದೆ. BJP ಹೈಕಮಾಂಡ್ ಮುರಿದಿರೋದಕ್ಕೋಸ್ಕರ ನೀವೇನು ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ. ಮೊನ್ನೆ ವಿಧಾನ ಪರಿಷತ್ತಲ್ಲಿ ಬೇರೆ ಕ್ರಾಸ್ ವೋಟಿಂಗ್ ಮಾಡಿನೂ ನಮ್ಮನ್ನು ಸೋಲ್ಸಿದ್ದೀರಾ. ನೀವೇನಕ್ಕೂ ನಾಲಾಯಕ್ಕು ಅಂತ ಹೇಳಿದ್ಮೇಲೆ ಇವತ್ತು ಬೀದಿಗಿಳಿದಿದ್ದಾರೆ. ತನ್ನ ಮಗನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಡಿಯೂರಪ್ಪನವರು ಬಂದಿದ್ದಾರೆ ಹೊರತು ಇನ್ನೇನು BJP ಉಳಿಸ್ಕೊಳ್ಳೋದಕ್ಕಲ್ಲ. ಅಲ್ಲ, ಧೃತರಾಷ್ಟ್ರನ ಪ್ರೇಮ ತನ್ನ ಮಗನನ್ನೇ ಕೂರಿಸಿರ್ತಕ್ಕ 6 ತಿಂಗಳ MLA ಕೂರಿಸಿದ್ಮೇಲೆ ಇನ್ನೇನು ಹೇಳೋಣ, ತನ್ನ ಮಗನನ್ನೇ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಹೋರಾಟಕ್ಕೆ ಬಂದಿದ್ರೆ, ಇಳಿ ವಯಸ್ಸಿನಲ್ಲಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಅಂತ ಅವ್ರು ತಿಳ್ಕೊಂಡಿದ್ರೆ ನಾವು ಸಹ ಶ್ಲಾಘನೀಯ. ಯಾಕಂದ್ರೆ ನಾವು ವಿಶ್ರಾಂತಿ ಬಯಸ್ತೀವಿ. ಯಾಕಂದ್ರೆ ಸುದೀರ್ಘವಾದಂಥ ರಾಜಕೀಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ನಿಮ್ಮನ್ನು 2 ಬಾರಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಿದ್ದಾರೆ BJPನವರು. ನಿಮಗೆ ಸರಿಯಾದ ರೀತಿಯಾದಂಥ ನಡ್ಕೊಂಡಿಲ್ಲ. ನಿಮ್ಮ ಸೂಕ್ತ ಸ್ಥಾನಮಾನವನ್ನು ಸಹ ಕಿತ್ಕೊಂಡಿದ್ದಾರೆ. ನಿಮ್ಮನ್ನ ರಾಜ್ಯದೆಲ್ಲೆಡೆ ಸುತ್ತಾಡಿ ನೀವು BJP ಪಕ್ಷವನ್ನು ತಗೊಂಡ್ ಬಂದ್ರೆ, ಅಧಿಕಾರಕ್ಕೆ ತಗೊಂಡ್ ಬಂದ್ರೆ 2 ಬಾರಿನೂ ನಿಮ್ಮನ್ನ ಕೆಳಗಡೆ ಕಣ್ಣೀರು ಹಾಕ್ಸಿ ನಿಮ್ಗೆ ಕೆಳಗಡೆ ಇಳಿಸಿದ್ದಾರೆ. ನೀವ್ ಯಾವ ನೈತಿಕತೆ ಇಟ್ಕೊಂಡು ರೈತರ ಪರ ಹೋರಾಟ ಮಾಡ್ತೀರಿ? ಹೌದು, ನೀವು ರೈತ ನಾಯಕ ಅಂತ ನಾವು ಒಪ್ಕೊಳ್ಳೋಣ. ಆದ್ರೆ ರೈತ ನಾಯಕ ಆಗಿದ್ದಾಗ ನೀವು ರಾಣಿಬೆನ್ನೂರಲ್ಲಿ ಮಾಡಿದ್ದೇನು? ರೈತರನ್ನು ಹೊಡೆದು ಸಾಯಿಸ್ಲಿಲ್ವಾ? ಯೂರಿಯಾ ಗೊಬ್ಬರಕ್ಕೋಸ್ಕರ, ರಸಗೊಬ್ಬರಕ್ಕೋಸ್ಕರ ಗೋಲಿ ಮಾಡಿಸಿದ್ದು ನೀವು ಮರ್ತೋಯ್ತಾ? ಆಯಿತು, ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಲ್ವಾ? ಈ ಒಂದು ಸುಗ್ರೀವಾಜ್ಞೆಯನ್ನು ಪಾರ್ಲಿಮೆಂಟಲ್ಲಿ ಅನುಮೋದನೆ ಮಾಡಿಸಿರೋದಂತ ಯಾರು? ಮೋದಿ ಸರ್ಕಾರ ಅಲ್ವಾ? ಯಾವುದೇ ಟೌನ್ಶಿಪ್ಗಳಾಗಲಿ, ಯಾವುದೇ ಇಂಡಸ್ಟ್ರಿಯಲ್ ಟೌನ್ ಆಗಲಿ, ಯಾವುದೇ ರಸ್ತೆಗಳಲ್ಲಾಗಲಿ ನೀವು ಅಕ್ವೈರ್ ಮಾಡ್ಕೊಬೋದು, ಸುಗ್ರೀವಾಜ್ಞೆ ಮೂಲಕ ಅಕ್ವೈರ್ ಮಾಡ್ಕೋಬೋದು ಅಂತ ಹೇಳಿರ್ತಕ್ಕಂಥದ್ದು ಯಾರು? ಆ ಕಾನೂನು ತಂದಿದ್ದು ಯಾರು? ಮೋದಿ ಸರ್ಕಾರ. ನೀವೇ ಸರ್ಕಾರದಿಂದ ಎಲ್ಲಾನು ನೀವೇ ಕೈ ಕೊಟ್ಬಿಟ್ಟು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದ, ಬೇರೆ ಪಕ್ಷಗಳು ಮಾಡದೆ ಅವ್ರಿಗೆ ಆಗಲ್ಲ. ತಾವು ಮಾಡ್ಕೋಬೇಕು. ತಾವು ಮಾಡಿದಾಗ ಸರಿ ಹೋಯ್ತು. ಇಲ್ಲಿ ನೋಡಿ, ಇಂಥದ್ದೇ ಟೌನ್ಶಿಪ್ಗಳು, ಇಂಟಿಗ್ರೇಟೆಡ್ ಟೌನ್ಶಿಪ್ ಗ್ರೇಟರ್ ನೋಯ್ಡಾದಲ್ಲಿ ಮಾಡಿದ್ದಾರೆ. DMIC ಡೆಲ್ಲಿ ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಮಾಡಿದ್ದಾರೆ. UPನಲ್ಲಾಯ್ತು. ಫಲವತ್ತಾದ ಭೂಮಿನ ಎಲ್ಲಾನು ಡೊಲೇರಾ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಗುಜರಾತಲ್ಲಿ ಮಾಡಿದ್ದಾರೆ. ಇದು ಸಹ ರೈತರ ಭೂಮಿನೇ. ಸುನೇರಾ ಬಿಕಿನಿ ಇಂಡಸ್ಟ್ರಿಯಲ್ ಏರಿಯಾ ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಇದು ಸಹ ರೈತರ ಭೂಮಿಗಳೇ. ವಿಕ್ರಮ್ ಉದ್ಯೋಗಪುರಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ. ಗಿಫ್ಟ್ ಸಿಟಿ ಗಾಂಧಿನಗರದಲ್ಲಿ ಮಾಡಿದ್ದಾರೆ, ಗುಜರಾತು. ನ್ಯೂ ಗ್ರೀನ್ ಫೀಲ್ಡ್ ಇಂಡಸ್ಟ್ರಿಯಲ್ ಏರಿಯಾ 2024ರಲ್ಲಿ ಮಾಡಿರೋದು. ಇಡೀ ಇವರ ಇರ್ತಕ್ಕಂತಹ BJP ಸರ್ಕಾರ ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಮಾಡಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಇಂತಹ ಹಿನ್ನೆಲೆ ಇರ್ತಕ್ಕಂಥ BJP ಇವ್ರನ್ನ ನಂಬೇಕಾ ಜನ? ಇವರು 9 ಹಳ್ಳಿನ ಉಳಿಸೋದಕ್ಕೆ ಹೋಗಿದ್ದಾರೆ, ರಾಜಕೀಯ ಮಾಡೋದಕ್ಕೆ ಹೋಗಿದ್ದಾರೆ. ಇವತ್ತು ಇಷ್ಟು ದಿನ JDS ಅದರ ಕ್ರೆಡಿಟ್ ತಗೊಳುತ್ತೆ ಅಂತ ಸುಮ್ಮನೆ ಇದ್ದವರು ಇವತ್ತು ಏಕಾಏಕಿ ಹೋಗಿದ್ದಾರೆ. ಅಂದ್ರೆ ನಮ್ಮ ಸ್ಟೇಕ್ ಹೋಲ್ಡ್ ಕಡಿಮೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ನಿಮ್ಮ ಸ್ಟೇಕ್ ಹೋಲ್ಡ್ ಏನು? ನೀವೇನು ಮಾಡ್ತಾ ಇದ್ದೀರಾ? ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಮಾಧ್ಯಮದವರು, ನೀವು ಪ್ರತಿಪಕ್ಷವಾಗಿ ಏನು ಮಾಡ್ತಾ ಇದ್ದೀರಾ ಅಂತ ನಾವು ಮಾಡ್ತಾ ಇದ್ದೀವಿ ಅಂತ ತೋರ್ಪಡಿಕೆ. ಇದು ನಿಜವಾದ ಕಾಳಜಿ ಅಲ್ಲ. ಸರ್ಕಾರದಿಂದ ಆದೇಶ ಬರುತ್ತೆ ಅನ್ನೋದು ನೀವು ಉಲ್ಲೇಖ ಮಾಡಿದ್ರಿ. ಫಲವತ್ತಾದ ಭೂಮಿಯಲ್ಲೇ ಮಾಡಿ, ರೈತರ ಭೂಮಿ ಕಿತ್ಕೊಳ್ಳಿ ಅಂತ ಆದೇಶ ಬರುತ್ತೆ? ಎಲ್ಲೂ ಬರೋದಿಲ್ಲ. ಆದ್ರೆ ಇವರು ಹುಡುಕಿ ಅಲ್ಲೇ ಮಾಡ್ತಾರಲ್ಲ. ಅದನ್ನ ಹೇಳದ್ ನಾನು.
ಈಗ ಕುಮಾರಸ್ವಾಮಿ ಅವ್ರು ಮಾಡಿದ್ರು, ಯಡಿಯೂರಪ್ಪನವ್ರು ಮಾಡಿದ್ರು, ಡಿ ಕೆ ಶಿವಕುಮಾರ್ ಮಾಡಿದ್ರು ಅನ್ನೋದು ಮ್ಯಾಟ್ರ್ ಅಲ್ಲ. ಕುಮಾರಸ್ವಾಮಿ ಅವ್ರು ಮಾಡೋ ಸಂದರ್ಭದಲ್ಲಿ ವಿರೋಧ ವ್ಯಕ್ತ ಆಯ್ತು, ಅದು ಹೋಲ್ಡಿಗೆ ಬಂತು. ನನಗೀಗ ಡಿ ಕೆ ಶಿವಕುಮಾರ್ ಅವ್ರು ಮಾಡಕ್ ಹೊರಟಿದಾಗ್ಲೂ ಕೂಡ ಈ ತರ ವಿರೋಧ ಬಂದಾಗ ಹೋಲ್ಡಿಗೆ ಹಾಕಬೇಕು ಅಂತ ನಾನು. NDA ಇರ್ಲಿ, ಅವ್ರ ಆದೇಶದ ಪರಿಪಾಲನೆ ಹೆಂಗ ಬೇಕಾದ್ರೂ ಮಾಡ್ಲಿ. ನಾವು ಪದೇ ಪದೇ ಹೇಳ್ತಾ ಇದೀವಿ, ಇಲ್ಲಿ ಟೌನ್ಶಿಪ್ಗಳ ಅವಶ್ಯಕತೆ ಇಲ್ಲ. ಇನ್ನು ಕುಂಬಳಗೋಡವರೆಗೂ ಏನ್ ಡೆವಲಪ್ ಮಾಡಿದ್ರೆ ಅದನ್ನೇ ಫಸ್ಟ್ ನೀವು ಡೆವಲಪ್ ಮಾಡಿ. ಈ ಕಡೆ ಹೊಸಕೋಟೆವರೆಗೂ ಏನ್ ಡೆವಲಪ್ ಮಾಡ್ತಾರೆ ಅದನ್ನೇ ಡೆವಲಪ್ ಮಾಡಿ. ಈ ಕಡೆ ಯಲಹಂಕ ಮುಂದಿನ ಶಿವರಾಮ್ ಕಾರಂತ್ ಲೇಔಟ್ ಏನ್ ಮಾಡಿದ್ರೆ ಅದನ್ನೇ ಡೆವಲಪ್ ಮಾಡಿ. ಈ ಕಡೆ ಆನೇಕಲ್ ಸೂರ್ಯ ಸಿಟಿ ಮಾಡಿದಿರ 4ನೇ ಹಂತ. ಒಬ್ರು ಸೈಟ್ ತಗೊಳ್ಳೋರೆಲ್ಲ ನೀವು ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀರಾ? 1000, 10,000, 15,000, 50,000 ಸೈಟ್ ವರ್ಗೂ ಫ್ರೀ ಆಗೇ ಇದಾವೆ. ಅದು ನೀವು ಸೂರ್ಯ ಸಿಟಿ KHP ಮಾಡಿರ್ತಕ್ಕಂಥದ್ದು. ಅಲ್ಲೇ ನೀವು ಸೈಟ್ ಕೊಡಿ ಎಲ್ಲಾರ್ಗು, ಅಲ್ಲೇ ಡೆವಲಪ್ ಮಾಡಿ, ಇಂಟಿಗ್ರೇಟೆಡ್ ಟೌನ್ಶಿಪ್ ಅಲ್ಲೇ ಮಾಡಿ, ಬೇರೆ ಬೇರೆ ವ್ಯವಸ್ಥೆಗಳನ್ನು ಕೊಡಿ. ನೀವು ಯಾಕೆ ಈ ಹೊಸ ಹೊಸ ಯೋಜನೆಗಳು ಯಾಕೆ ಬರಬೇಕು? ನಾನು ಮೊನ್ನೆನೇ ಹೇಳಿದ್ದೀನಿ ನಿಮ್ಗೆ, GBD ಅಂತ ಮಾಡ್ಕೊಂಡಿರತಕ್ಕಂಥದ್ದು ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿ ಇವರೊಂದು ದೊಡ್ಡ ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೋಸ್ಕರನೇ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಪಾಲ್ ಬರ್ಲಿಲ್ವಂತಲ್ಲ ಅಂತ ಕುಮಾರಸ್ವಾಮಿ ಅವರು ನೋಡ್ತಾ ಇರೋದು. ಅದಕ್ಕೆ ನಮ್ಗೇನು ಸಿಗದೇ ಇಲ್ಲ, ನಮ್ಗೇನು ಸಿಗದೇ ಇಲ್ವಲ್ಲ ಅಂತ ಬಿಜೆಪಿನವರು ಅಷ್ಟೇ ಹೊರತು ಇಲ್ಲಿ ಏನು ಇಲ್ಲ. ಇಲ್ಲಿ ಸಂಪೂರ್ಣವಾದ ವ್ಯಾಪಾರ. ಇದು ಜನ ಎಲ್ಲಿ ಜನ ಮರಳೋ ಜಾತ್ರೆ ಮರಳೋ ಅಂತ ಮಾಡ್ತಾ ಇದ್ರೆ ಹೊರತು ಜನ ಎಚ್ಚೆತ್ಕೊಳ್ಳೋವರೆಗೂ, ಈ 3 ಪಕ್ಷಗಳ ಬಗ್ಗೆ ಎಚ್ಚೆತ್ಕೊಳ್ಳೋವರೆಗೂ ಇದು ಈ ರೀತಿನೇ ಮುಂದುವರಿತಾ ಇರುತ್ತೆ. ಶರತ್ ಅವ್ರ ಹತ್ರ ಮಾತಾಡೋಣ. ಶರತ್ ಅವರೇ, ಸುದ್ದಿಗೋಷ್ಠಿ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವರು ರೈತರ ಹತ್ರ ಭೂಮಿ ಕಿತ್ಕೊಂಡು ಯಾವ ಟೌನ್ಶಿಪ್ಪು ಮಾಡೋಕ್ಕಾಗೋದಿಲ್ಲ, ಸಮಿತಿ ಅಂತ ಒಂದು ರಚನೆ ಮಾಡ್ತೀವಿ, ಸಮಿತಿ ಇನ್ಪುಟ್ಸ್ ಏನು ಬರುತ್ತೆ ಆ ವರದಿಯ ಆಧಾರದಲ್ಲಿ ಮುಂದಿನ ನಿರ್ಧಾರ ಅಂತ ಹೇಳಿದಾಗ BJP ಸೇರಿದ ಹಾಗೆ ಹಲವು ಕಡೆ ಬಂದಂಥ ಔಟ್ಪುಟ್ ಏನು ಅಂತ ಹೇಳಿದ್ರೆ ಕಡೆಗೂ ಎಚ್ಚೆತ್ತ DK ಅಂತ. ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ BJP ಬಗ್ಗೆ ನಮಗೂ ಹಿಂಗೆ ಪ್ರಶ್ನೆ ಬರುತ್ತೆ, ಕಡೆಗೂ ಎಚ್ಚೆತ್ತ BJP ರೈತರ ಹಿತದೃಷ್ಟಿಯಿಂದ ಅಂತ. ನೋಡಿ, ನಾನು ಒಂದು ಭೋಕ್ತಾರರಿಗೆ ಕೆಲವೊಂದಷ್ಟು ಇವರು ರಾಜಕೀಯ ಮಾಡ್ಲಿಕ್ಕೆ ಬಂದಿದ್ದಾರೆ, ಇವರು ಯಾವುದೇ ರೈತರ ಬಗ್ಗೆ ಕಾಳಜಿ ಇಲ್ಲ ಹೇಳೋ ಅರ್ಥದಲ್ಲಿ ಮಾತಾಡಿದ್ದಾರೆ. ನಾನು ಒಂದು ಕೇಳಲಿಕ್ಕೆ ಇಲ್ಲ, ಅದು ಕ್ಲಾರಿಫಿಕೇಶನ್ ಕೊಟ್ಟು ನಾನು ಮುಂದಿಂದಕ್ಕೆ ಬರ್ತೀನಿ. ನೋಡಿ, ನೀವು ಹೋಗ್ತಾರೆ, ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಇದ್ದೀರಾ, ನೀವು ಬಂದಿರತಕ್ಕಂಥ ಸೀಟ್ ಎಷ್ಟು, ಆಮೇಲೆ ನೀವು ಎಷ್ಟು ಹೋರಾಟವನ್ನು ಮಾಡಿದ್ದೀರಾ, ರೈತರ ಪರವಾಗಿರ್ಬೋದು, ಮಹಿಳೆಯರ ಪರವಾಗಿರ್ಬೋದು, ಪ್ರತಿಯೊಂದು ನೋಡಿ, ನಾನು ಅದನ್ನೇ ರೈತರ ಪರವಾಗಿ ಎಷ್ಟು ನೀವು ಯೋಜನೆಗಳನ್ನು ತಂದಿದ್ದೀರಾ. ನಿಮ್ಮ ಇದೇ ಹಿಂದೆ ದೆಹಲಿಯಲ್ಲಿದ್ದ ಏನು ಕೇಜ್ರಿವಾಲ್ ಅವರು ಏನು ಜೈಲಲ್ಲಿ ಕೂತ್ಕೊಂಡೇ ಸೈನ್ ಮಾಡಿ ಕಳಿಸ್ತಾ ಇದ್ರು ಫೈಲ್ಗಳಿಗೆ, ಕಡತಗಳಿಗೆ. ಆ ಥರ ಮಾಡಿಲ್ವಲ್ಲ. ನಮ್ಮಲ್ಲಿ ನೋಡಿ, ನಾವು ರೈತ ಪರವಾಗಿ ಇರಲಿಲ್ಲ ಅಂತ ಹೇಳಿದ್ರೆ ಇವತ್ತಿನ ದಿನ ಕಿಸಾನ್ ಸಮ್ಮಾನ್ ಯೋಜನೆ ತರ್ತಿದ್ವಾ, ರೈತ ವಿದ್ಯಾನಿಧಿ ಯೋಜನೆಯನ್ನ ತರ್ತಿದ್ವಾ, ಸಾಕಷ್ಟು ಯೋಜನೆಗಳನ್ನು ತಂದಿದ್ದೀವಿ. ಆ ಯೋಜನೆಯನ್ನ ಕಡಿತಗೊಳ್ಳುವ ಕೆಲಸ ಇವತ್ತಿನ ಡಿ ಕೆ ಶಿವಕುಮಾರ್ ಸರ್ಕಾರ ಆಗಿರ್ಬೋದು, ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ ಹಿಂದೆ. ಈ ಹಿಂದೆ ಸಿದ್ದರಾಮಯ್ಯನವರು ಮತ್ತೆ ಈಗೇನು ಪ್ರಸ್ತುತ ಇದ್ದಂತ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಚಾಲನೆ ಕೊಡ್ಬೋದಿತ್ತಲ್ಲ. ಕಿಸಾನ್ ಸಮ್ಮಾನ್ ಯೋಜನೆಗೆ 4,000 ಹೆಚ್ಚುವರಿಯಾಗಿ ಕೊಟ್ವಿ, ರೈತ ವಿದ್ಯಾನಿಧಿ ಕೊಟ್ವಿ, ರೈತರ ಮಕ್ಕಳಿಗೆ ಹೆಲ್ಪ್ ಆಗ್ತಿತ್ತಲ್ವಾ. ಟ್ರಾನ್ಸ್ಫರ್ಗಳು ಜಾಸ್ತಿ ಮಾಡಿದ್ರಿ. ಟ್ರಾನ್ಸ್ಫರ್ಗಳು ಹಿಂದೆ ರೈತರಿಗೆ ಅಳವಡಿಸ್ತಕ್ಕಂಥ ಟ್ರಾನ್ಸ್ಫರ್ಗಳು ಫ್ರೀ ಆಗಿತ್ತು, ಇವಾಗ ಲಕ್ಷಾಂತರ ರೂಪಾಯಿನ ಕಟ್ಟಬೇಕು. ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಿ, ಕಡತಗಳು ಏನು ಪಹಣಿ ಪತ್ರಗಳ ಇದನ್ನ ಜಾಸ್ತಿ ಮಾಡಿದ್ರಿ. ಯಾವ್ದು ಜಾಸ್ತಿ ಮಾಡಿಲ್ಲ ಹೇಳಿ. ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ರೈತರ ಪರವಾಗಿಲ್ಲ, ರೈತರ ಪರ ಕಾಳಜಿ ಇಲ್ಲ ಅಂತೇಳಿ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ವ ಮಾಧ್ಯಮಗಳಲ್ಲಿ. ನಾವು ರೈತ ಪರವಾಗಿ ನೋಡಿ, ನೀವು ಈಗ ಸಾಕಷ್ಟು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾವು ಏನು ಕುಮಾರಸ್ವಾಮಿ ಹಾಗೆ ಮಾಡ್ತೀವಿ, ಕುಮಾರಸ್ವಾಮಿ ಹಾಗೆ ನಡ್ಕೋತೀವಿ ಅಂತೇಳಿ. ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡಿದ್ರು, ಇವ್ ಡಿ ಕೆ ಶಿವಕುಮಾರ್ ಮಾಡ್ಬೋದಿತ್ತಲ್ಲ. ಹಾಗಾದ್ರೆ ಯಾಕೆ ನೀವು ಯೋಜನೆಗಳನ್ನ ನೀವು ತಂದಿಲ್ಲ? ಸಾಲವನ್ನ ಮನ್ನಾ ಮಾಡ್ರಿ ಸ್ವಾಮಿ ನೀವು. ಈಗ ನೀವು ಹೇಳ್ತಾ ಇದ್ದೀರಾ, ಇಲ್ಲ ನಾವು ಅವ್ರಿಗೆ ಇದ್ದಂತ ಇದನ್ನ ನಾವು ಟೌನ್ಶಿಪ್ ಅನ್ನ ಮುಂದುವರ್ಸ್ಕೊಂಡು ಹೋಗಿದೀವಿ ಅಂತ ಹೇಳಿದ್ರಲ್ಲ. ನೀವು ಹಾಗಾದ್ರೆ ರೈತರ ಸಾಲ ಮನ್ನಾ ಮಾಡಿದಾರಲ್ಲ ಕುಮಾರಸ್ವಾಮಿ ಅವರು, ನೀವ್ ಯಾಕೆ ಸಾಲ ಮನ್ನಾ ಮಾಡಿಲ್ಲ? ರೈತರ ಸಾಲ ಮನ್ನಾ ಮಾಡ್ಬೋದಿತ್ತಲ್ಲ. ನಿಮ್ಗೆ ಅಷ್ಟೆಲ್ಲ ರೈತ ಪರ ಕಾಳಜಿ ಇದೆ ಅಂತ ಹೇಳಿದ್ರೆ ಸಾಲ ಮನ್ನಾ ಯಾಕೆ ಮಾಡ್ಲಿಲ್ಲ? ನಾನು ಹೇಳ್ತಾ ಇರೋದು, ಒಂದು ಚಾಣಕ್ಯ ಒಂದು ಹೇಳ್ತಾನೆ, ರೈತರ ಇದು ಆಳುವ ರಾಜ, ಆಳುವ ದೊರೆ ವ್ಯಾಪಾರಕ್ಕೆ ನಿಂತಾಗ ಪ್ರಜೆಗಳು ಬಿಕಾರಿ ಆಗ್ಬಿಡ್ತಾರಂತೆ. ಇವತ್ತಿನ ಪರಿಸ್ಥಿತಿ ಅದೇ ಆಗಿದೆ. ಇವರು ವ್ಯಾಪಾರಕ್ಕೆ ಇಳಿದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ದಿವಸ ಅವರ ಏನು ಕಮಿಟ್ಮೆಂಟ್ ಏನು ಗೊತ್ತಿಲ್ಲ, ಅಥವಾ ಅವರು ಎಲ್ಲಿ ಹೈಕಮಾಂಡ್ ಕಪ್ಪ ಕೊಡಬೇಕು ಅಥವಾ ಯಾವ ಕಮಿಟ್ಮೆಂಟ್ ಇದೆ ಗೊತ್ತಿಲ್ಲ. ಆ ಇದರಲ್ಲಿ ಇವರು ರೈತರ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು
ನೋಡಿ 200 ಎಕರೆಗೂ ಹೆಚ್ಚಿನ ಒಂದು ಗೋಮಾಳ ಜಮೀನನ್ನ ಅವರ ಒಂದಷ್ಟು ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಓಕೆ, ಅದ ಅವ್ರ ವೈಯಕ್ತಿಕ, ಆದ್ರೆ ರೈತರ ಮಾಡ್ಬೇಕು ವೈಯಕ್ತಿಕ ನೀವು ಹೇಳೋದು ನಾನು ಒಪ್ತೀನಿ. ಆದ್ರೆ ನೀವು ರೈತ ಪರವಾಗಿ ಯಾವುದೇ ಯೋಜನೆಗಳನ್ನ ಇಲ್ಲಿವರೆಗೆ ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಇಲ್ಲಿವರೆಗೆ ಯಾವುದೇ ಯೋಜನೆಗಳನ್ನ ತಂದಿಲ್ಲ. ಈಗ ಅಂದ್ರು ನಮ್ಮ ಕಾಂಗ್ರೆಸ್ ವಕ್ತಾರರು, ನೀವು ಜೈಲಿಗೆ ಹೋಗಿದ್ದೀರಾ ನಿಮ್ಮ ನಾಯಕರುಗಳು ಅಂತೇಳಿ. ಸ್ವಾಮಿ, ನೀವು ಬೇಲಲ್ಲೇ ಇರೋದು, DK ಶಿವಕುಮಾರ್ ಅವರು ಬೇಲಲ್ಲೇ ಓಡಾಡ್ತಿರೋದು, ಏನು ಸೋನಿಯಾ ಗಾಂಧಿ ಬೇಲಲ್ಲಿ ಓಡಾಡ್ತಾ ಇರೋದು, ರಾಹುಲ್ ಗಾಂಧಿ ಅವರು ಬೇಲಲ್ಲಿ ಓಡಾಡ್ತಾ ಇರೋದು. ನೀವು ಬೇಲಲ್ಲೇ ಇದ್ದೀರಾ. ನಾಳೆ ದಿನ ಯಾವಾಗ ಜೈಲಿಗೆ ಹೋಗ್ತೀರಾ ಅಂತ ಗೊತ್ತಿಲ್ಲ. ನಿಮ್ಮ ಹೈಕಮಾಂಡ್ ನಾಯಕರುಗಳು ಇಲ್ಲಿ DK ಶಿವಕುಮಾರ್ ಆಗಿರೋ ಯಾವಾಗ ಜೈಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಇವರಿಗೆ. ಅಲ್ಲ, ಅದ್ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆಯೋ ಏನೋ. ನೋಡಿ, ನಮ್ಮ ಮೇಲೆ ಡಿಪೆಂಡ್ ಯಾಕಾಗಿರುತ್ತೆ? ಅಲ್ಲ, ಹೊಂದಾಣಿಕೆ ವ್ಯತ್ಯಾಸ ಆದ್ರೆ ನೋಡಿ, ನಾನ್ ಹೇಳ್ತಿರೋದು ಈಗ ನಮ್ಮ ನಾಯಕರುಗಳಿಗೆ ನೀವು ಜೈಲಿಗೆ ಹೋಗಿದ್ದೀರಾ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದೀರಲ್ವಾ. ನೀವು ಜೈಲಿಗೆ ಹೋಗಿದ್ದೀರಾ, ನೀವು ಅವರೇ ಅಂತ, ನಮಗೂ ನಿಮಗೂ ವ್ಯತ್ಯಾಸ ಇಲ್ಲ ಅಂತ. ನೋಡಿ, ಅಲ್ಲಿ ನೋಡಿ ಆರೋಪ ಮುಕ್ತರಾಗಿ ಬಂದಿದ್ದಾರೆ ನಮ್ಮ ನಾಯಕರುಗಳು. ಹೋದಂತ ಸಂದರ್ಭದಲ್ಲಿ ಆರೋಪ ಮುಕ್ತರು, ಯಾವುದೋ ಒಂದು ಷಡ್ಯಂತರ ಕಾರಣದಿಂದ ಆ ವಿಷಯಗಳಿಗೆ ಹೋದಂತ ಸಂದರ್ಭ ಅದು. ಅದನ್ನ ಆರೋಪ ಮುಕ್ತರಾಗಿದ್ದಾರೆ. ನೀವು ಇನ್ನು DK ಶಿವಕುಮಾರ್ ಅವರು ಬೇಲಲ್ಲಿದ್ದೀರಾ. ಆ ಯಾವಾಗ ಜೈಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ರೈಟ್. ಕಾಂಗ್ರೆಸ್ ವಕ್ತಾರರು ಏನು ಹೇಳ್ತಾರೆ ಅಂತ, ತಿಮ್ಮೇಗೌಡರು ಗ್ರಾಮ ಸಭೆಗಳನ್ನ ಮಾಡಿಲ್ಲ ಅನ್ನುವಂಥ ಪ್ರಮುಖ ವಿಚಾರ ಉಲ್ಲೇಖ ಮಾಡಿದ್ರು. ಶರತ್ ಅವರಂತೂ ವ್ಯಾಪಾರ ಕೆಳದ್ಬಿಟ್ಟಿದ್ದಾರೆ ದೊರೆ ಅಂತ ಹೇಳಿದ್ರು. ಕಾರ್ಯಕರ್ತರಿಗೆ 200 ಎಕರೆ ಹೋಗಿದೆಯಂತೆ, ನಿಮಗೆ ಎಷ್ಟು ಬಂದಿದೆ? ಈ ಜಮೀನು 14 ಸೈಟಿಗೆ ITED CBI ಅಂತೇನೋ ಬಂದ್ವಲ್ಲ, 200 ಎಕರೆ ಅಂದ್ರೆ ಕಮ್ಮಿನ ದುಡ್ಡು ಮೇಡಮ್. ಅದಕ್ಕೆ 2 ಕೋಟಿ ರೂಪಾಯಿ ಅಂತ ಲೆಕ್ಕ ಹಾಕಿ. ಈ ದೇಶದಲ್ಲಿ ನಿಜವಾಗ್ಲೂ ITED CBI ಬದುಕಿದ್ರೆ ಅವರು ಬರ್ಬೋದು, ಆದರವಾದ ಸ್ವಾಗತ. ಇನ್ನೊಂದು ಗ್ರಾಮ ಸಭೆ ಅಂತ ಕೇಳಿದ್ರು. ಇವರು ಅಲ್ಲೇ ಹೇಳ್ತಾ ಹೇಳಿದ್ರು, ಕೃಷ್ಣಕ್ಕೆ 3 ಸರಿ ಕರ್ಸಿದ್ವಿ ಅಂತ. ಮೇಡಮ್, ಆ ರೈತರು ಏನಿಲ್ಲ ಅಂತಂದ್ರು, ಸಾವಿರಾರು ಜನ ಇದ್ದಾರೆ. ಕೃಷ್ಣದಲ್ಲಿ ಒಂದು ಮೀಟಿಂಗ್ ಅಂತಂದ್ರೆ ಅಲ್ಲಿ ಸೇರೋದು ಬರೀ 20 ಜನ. ಇವರು ಗ್ರಾಮ ವಾಸ್ತವ್ಯ ಅಂತ ಒಂದು ಕಾನ್ಸೆಪ್ಟ್ ಇತ್ತಲ್ಲ, ಇದೇ ಬಿಡದಿಯ ಪ್ರತಿ ಗ್ರಾಮಗಳಿಗೆ ಹೋಗಿ ಗ್ರಾಮ ವಾಸ್ತವ್ಯ ಮಾಡಿ, ಅಲ್ಲಿ ಬೆಳಗ್ಗೆ ಗ್ರಾಮ ಸಭೆಗಳನ್ನ ಮಾಡಿ, ಅವರ ಅಳಲನ್ನ ಕೇಳಿ ಅವರು ಏನಾದ್ರೂ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಆ ಪ್ರಶ್ನೆಗೆ ಒಂದು ನೈತಿಕತೆ ಇದೆ. ಅನಾವಶ್ಯಕ ಮಾತುಗಳಿಗೆ ನೈತಿಕತೆ ಇಲ್ಲ. ಇನ್ನೊಂದು ಕೃಷಿ ಸನ್ಮಾನ್ 4,000 ಅಂತಂದ್ರು. ಮೋದಿ ಸ್ವಾಮಿಯವರೇ, ನೀವು ರೈತರಿಗೆ 4,000 ಕೊಟ್ಟರೆ ಅವ್ರು ಹೊಟ್ಟೆ ತುಂಬುವುದಿಲ್ಲ ಅಂತೇಳಿ ನಾವು ಅದೇ ರೈತಾಪಿ ಕುಟುಂಬಗಳಿಗೆ ವರ್ಷಕ್ಕೆ 24,000 ಕೊಡುವಂತ ಕೆಲಸವನ್ನ ನಾವು ಮಾಡಿದ್ದೀವಿ. ಗ್ಯಾರಂಟಿ. ಒಂದ್ ನಿಮಿಷ. ನಮ್ಮ ಗ್ಯಾರಂಟಿ ಯೋಜನೆ 12 ತಿಂಗಳಿಗೆ 24,000 ನಾವು ಕೊಡ್ತಾ ಇದೀವಿ. 4,000 ದೊಡ್ಡದ, 24,000 ದೊಡ್ಡದ? ಮೇಡಮ್, ಒಂದ್ ನಿಮಿಷ. ವೆಯ್ಟ್ ಮಾಡಿ. ಸ್ವಲ್ಪ ಅವಕಾಶ ಕೊಡಿ ಮೇಡಮ್. ಸಾಲ ಮನ್ನಾ ಅಂತ ಹೇಳಿದ್ರು. ಸಾಲ ಮನ್ನಾ ಕಾಂಗ್ರೆಸ್ ಜೊತೆಗಿರೋದಕ್ಕೆ ಸಾಲ ಮನ್ನಾ ಮಾಡಿದ್ದವತ್ತು. ಇನ್ನೊಂದ್ಸರಿ ಏನಾದ್ರು ಬಂದ್ರಲ್ಲ 19ರಲ್ಲಿ ಏನಾದ್ರು ಮಾಡಿದ್ರ? ಆಯ್ತು, ಸಾಲ ಮನ್ನಕ್ಕೆ ಬರೋಣ ಮೇಡಮ್. ಸಾಲ ಮನ್ನಕ್ಕೆ ಬರೋಣ, ದಯವಿಟ್ಟು ಡಿಸ್ಟರ್ಬ್ ಮಾಡಿ. ಸಾಲ ಮನ್ನಕ್ಕೆ ಬರೋಣ. ಸರ್ಕಾರ ರಚನೆ ಮಾಡೋಣ ಅಂತ ಯಾರ ಮನೆಗೆ ಹೋಗಿರುವಾಗ ಒಂದ್ ನಿಮಿಷ, ಅವ್ರ ಆಂಕರ್ ಇದ್ದಾರೆ ಸುಮ್ಮನೆ. ಮೇಡಮ್, ಸಾಲ ಮನ್ನಾ ಅದಕ್ಕೆ ಬಂದೆ. 2013ರಲ್ಲಿ ಮನಮೋಹನ್ ಸಿಂಗ್ ಅವರು ಈ ದೇಶದಲ್ಲಿ 74,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರಲ್ಲ. ಮೋದಿ 12 ವರ್ಷದಲ್ಲಿ ನಯಾ ಪೈಸೆ ರೈತರು ಸಾಲ ಮನ್ನಾ ಮಾಡಿದ್ರಲ್ಲ. ಇವರಿಗೆ ಅದರಲ್ಲಿ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಕೇಳ್ತಾ ಇನ್ನೊಂದು ಪದ ಹೇಳಿದ್ರು, ಆಳುವ ರಾಜ ವ್ಯಾಪಾರಕ್ಕೆ ಹೇಳಿದರೆ ಪ್ರಜೆಗಳು ದಿವಾಳಿ ಅಂತ. ಮೇಡಮ್, ದುರಂತ. ದೇಶದ ಇಸ್ರೋವನ್ನ ಇವತ್ತು ಖಾಸಗೀಕರಣ ಮಾಡೋದಕ್ಕೆ ಹೋಗಿದ್ದಾರೆ. 100 ಜನ ಸೈಂಟಿಸ್ಟ್ ಇವತ್ತಲ್ಲಿ ರಾಜೀನಾಮೆ ಕೊಡುವಂತ ಕೆಲಸ ಆಗಿದೆ. ದೇಶದ BSNL ಇವತ್ತು ಮಾರಾಟಕ್ಕಿಟ್ಟವರು ಮೋದಿ, LICಯನ್ನ ಮಾರಾಟಕ್ಕಿಟ್ಟವರು ಮೋದಿ, ಸೆಲ್ ಅನ್ನ ಮಾರಾಟಕ್ಕಿಟ್ಟವರು ಮೋದಿ, ಏರ್ ಇಂಡಿಯಾನ ಮಾರಾಟಕ್ಕಿಟ್ಟವರು ಮೋದಿ, ದೇಶದ ಬಂದರುಗಳನ್ನ ಮಾರಾಟಕ್ಕಿಟ್ಟವರು ಮೋದಿ, ದೇಶದ ವಿಮಾನ ನಿಲ್ದಾಣಗಳನ್ನ ಮಾರಾಟಕ್ಕಿಟ್ಟವರು ಮೋದಿ, ದೇಶದ NINCಯನ್ನ ಮಾರಾಟಕ್ಕಿಟ್ಟವರು ಮೋದಿ, ದೇಶದ IDFCಯನ್ನ ಮಾರಾಟಕ್ಕಿಟ್ಟವರು ಮೋದಿ. ಮುಂದೆ ಮಾರಾಟ ಆಗುತ್ತಿರುವಂತಹ ಕಂಪ್ನಿಗಳು BEML ಅದೆಲ್ಲ ನಡೀತಾ ಇದೆ. ಜೊತೆಗೆ SCI ಇರ್ಬೋದು, ಅಥವಾ ಪವನ್ ಹನ್ಸ್ ಇರ್ಬೋದು, ಅಥವಾ HLL ಹೆಲ್ತ್ ಕೇರ್ ಇರ್ಬೋದು. ಈ ದೇಶದ ಸಂಪತ್ತನ್ನೆಲ್ಲ ಮಾರಾಟಕ್ಕಿಟ್ಟರಲ್ಲ ಮೋದಿ ಅವರೇ. ನೀವು ದೇಶದ ಜನ ನಿಜವಾಗ್ಲೂ ದಿವಾಳಿ ಮಾಡಿದ್ದೀರಾ. ಎಸ್ ಮೇಡಮ್. 4,000 ರೂಪಾಯಿ ಯಾವಾಗ ಬರುತ್ತಪ್ಪ ಅಂತ ರೈತರು ಕಾದು ಅದರ ಫಲಾನುಭವಿಗಳು ಆಗಿದ್ದಾರೆ. ಅದರ ಫಲನ ರೈತರು ಅನುಭವಿಸ್ತಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. ನಿಮ್ 24,000 ಲೆಕ್ಕ ಕೊಡಿ, ಹೆಂಗದು?
ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆ ಗ್ಯಾರಂಟಿ 2,000 ರೂಪಾಯಿ ರಾಜ್ಯ ಕೃಷಿ ಸಮ್ಮಾನ್ ಯೋಜನೆ ಅನ್ಕೊಂಡು ರಾಜ್ಯದಲ್ಲಿ ರೈತಾಪಿ ಕುಟುಂಬಗಳಿಗೆ 24,000 ತಲುಪ್ತಾ ಇದೆ ಇವತ್ತಿನ ರೈತಾಪಿ ಕುಟುಂಬಗಳಿಗೆ, ಖಂಡಿತ ಎಲ್ಲರಿಗೂ ರೈತರಿಗೆ ಪ್ರತ್ಯೇಕವಾಗಲ್ಲ. ಮೇಡಮ್, ಯಾಕೆ ರೈತರ ಮನೆ ಆಗಲ್ಲ. ತರ್ಕ ಕೇಂದ್ರ ನನಗೆ ರೈತ ಸಮ್ಮಾನ, ಮೇಡಮ್, ರಾಜ್ಯ ರೈತ ಸಮ್ಮಾನ ರಾಜ್ಯದಲ್ಲಿ ನಮ್ಮ ರೈತಾಪಿ ಕುಟುಂಬಗಳಿಗೆ ಕೊಡ್ತಾ ಇರೋದು ಇನ್ನೊಂದು ಮೇಡಮ್ misinformation ಇಲ್ಲ ಹೋಗ್ಬಾರ್ದು. ಆ ತರ ಇಲ್ಲ ವಿ ಆರ್ ಗಿವಿಂಗ್ ಎ ಗ್ಯಾರಂಟಿ ನಾನೇನ್ ಅನ್ಕೊಂಡೆ ಗೊತ್ತಾ, ರಾಜ್ಯದಿಂದ ರೈತರಿಗೆ 20,000 ರೂಪಾಯಿ ಒಂದ್ ನಿಮಿಷ ಮೇಡಮ್, ಯಾವ್ದು ಬಿಲ್ ಯೋಜನೆ ಅಂತ? ಒಂದ್ ನಿಮಿಷ ತಲುಪ್ತಾ ಇದೆ, ಸಂತುಷ್ಟವಾಗಿದೆ. ಗ್ಯಾರಂಟಿ ಒಂದ್ ನಿಮಿಷ ಗ್ಯಾರಂಟಿ ಅಂತಾನೆ ಒತ್ತಿ ಇನ್ನು 10 ಸರಿ ಒತ್ತಿ ಹೇಳ್ತೀನಿ. ಗ್ಯಾರಂಟಿ ರೈತರಿಗೆ ಫ್ರೀಯಾಗಿ ಕರೆಂಟ್ ಕೊಟ್ಟಿದ್ದು ಬಂಗಾರಪ್ಪನವ್ರ ಕಾಲದಲ್ಲಿ ಅದನ್ನೂ ಒತ್ತಿ ಬೇಕಾದ್ರೆ ಹೇಳ್ತೀನಿ. ಹಾಗೆ ರೈತರ ಬಗ್ಗೆ ಒಂದ್ ನಿಮಿಷ ರೀ, ಯಾಕೆ ತೊಂದರೆ ಕೊಡ್ತೀವಿ? ರೈತರ ಬಗ್ಗೆ ಹೋರಾಟ ಮಾಡ್ತಾ ಇದ್ರಲ್ಲ ಅಲ್ಲಿ ಬಿಜೆಪಿಯವರು, ಅವರಿಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ಕರ್ನಾಟಕದಲ್ಲಿ ಹಾವೇರಿನಲ್ಲಿ ಗೋಲಿಬಾರ್ನಲ್ಲಿ ಸತ್ತ 2 ರೈತರ ಫೋಟೋವನ್ನು ಹಿಡಿದು ಹೋರಾಟ ಮಾಡಿ ಇವತ್ತು ದೆಹಲಿನಲ್ಲಿ 3 ಕೃಷಿ ಕಾಯ್ದೆ ಕರಾಳ ಕಾನೂನುಗಳನ್ನ ತಗೊಂಡು 720 ಜನರನ್ನ ಕೊಂದಿರ್ತಕ್ಕಂಥ ಬಿಜೆಪಿಯವರಿಗೆ ಯಾವ ನೈತಿಕತೆ ಇದೆ ರೈತರ ಬಗ್ಗೆ ಮಾತಾಡೋದಕ್ಕೆ? ನಿಮ್ಗೆ ತಾಕತ್ತಿದ್ರೆ 728 ಜನರ ಮುಖಗಳನ್ನ ಪ್ರದರ್ಶನ ಮಾಡಿ ನಾವು ರೈತರನ್ನ ಕೊಲೆ ಮಾಡಿರ್ತಕ್ಕಂಥ ಕಗ್ಗೊಲೆ ಮಾಡಿರೋರು ಅಂತ ಹೇಳಿ. ಮೇಡಮ್, ಇನ್ನೊಂದು ಒಂದೇ ನಿಮಿಷ ಮಾತಾಡ್ತೀನಿ ಮೇಡಮ್. ಇವತ್ತು ಇವರಿಗೆ ರೈತರ ಬಗ್ಗೆ ಮಾತನಾಡುವಂಥವ್ರು ಬರದ ಪರಿಹಾರ 15,000 ಬಂದಿಲ್ಲ, ನೆರೆಯ ಪರಿಹಾರ 12,257 ಕೋಟಿ ಬಂದಿಲ್ಲ, ಮೇಕೆದಾಟಕ್ಕೆ ಇನ್ನೂ ಅನುಷ್ಠಾನ ಕೊಟ್ಟಿಲ್ಲ, ಕಳಸಾ ಬಂಡೂರಿಗೆ ಇಲ್ಲಿ ತನಕ ಅವಕಾಶ ಸಿಕ್ಕಿಲ್ಲ, ಕೃಷ್ಣಾ ಮೇಲ್ದಂಡ 52,000 ಕೋಟಿ ಪ್ರಾಜೆಕ್ಟ್ಗೆ ಹಣನೇ ಕೊಟ್ಟಿಲ್ಲ, ನೆರೆಗಕ್ಕೆ 600 ಕೋಟಿ ರೂಪಾಯಿ ಹಣನೇ ಕೊಟ್ಟಿಲ್ಲ. ಒಟ್ಟಾರೆ ರೈತರ ಬದುಕನ್ನ ಸರ್ವನಾಶ ಮಾಡಿರೋ ಬಿಜೆಪಿಗೆ ರೈತರ ಬಗ್ಗೆ ಮಾತನಾಡೋ ಯಾವ ನೈತಿಕತೆ ಇಲ್ಲ. ಕೇಂದ್ರದ ಮೇಲೆ ರಾಜ್ಯದ ಮೇಲೆ ಕೇಂದ್ರದವ್ರು ಗೂಬೆ ಕೂರಿಸ್ತಾ ಕೂತ್ಕೊಂಡ್ರೆ ರೈತರ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗೋಕ್ ಸಾಧ್ಯವೇ ಇಲ್ಲ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಹೋರಾಟವಾಗಿ ಉಳ್ಕೊಂಡಿದೆ. ಅದಕ್ಕೊಂದು ಸರಿಯಾದಂತಹ ಫಲ ಸಿಗಬೇಕು ಅನ್ನೋದಾದರೆ ಸರ್ಕಾರ ಸರಿಯಾಗಿ ಸ್ಪಂದನೆ ಕೊಡಬೇಕು. ಕಾಂಗ್ರೆಸ್ ವಕ್ತಾರರು ಕೇಂದ್ರದ ಧೋರಣೆಗಳನ್ನು, ಯೋಜನೆಗಳನ್ನು ಉಲ್ಲೇಖ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ JDS ಮತ್ತು BJP, ವಿಶೇಷವಾಗಿ ತಿಮ್ಮೇಗೌಡ್ರೆ, ರೈತ ಪರ ಕಾಳಜಿ ನಿಮಗೆ ಇಲ್ಲೇ ಇಲ್ಲ ಅನ್ನೋದನ್ನು ಪ್ರತಿಪಾದಿಸಿದ್ರು. ನಿಮ್ಮ ಮಾತೇನು? ನೋಡಿ, ಇವರಿಗೆ ಕಾಂಗ್ರೆಸ್ನ ವಕ್ತಾರರಿಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಯಾವ ರೀತಿ ನಾವು ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ಆದ್ರೂ ಹೇಳ್ತೀನಿ, ಕೇಂದ್ರದಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನ್ ಮಾಡ್ತಿದ್ದಾರೆ, ಈಗ ಹೇಗೆ ನಾವು ರಾಜ್ಯದಲ್ಲಿ ನಮ್ಮ ರೈತರ ಪರ ಹೊಡ್ತಾ ಅವ್ರು ಓಡಾಡ್ಬೇಕಲ್ವಾ? ಇವ್ರು ಫಾರಿನ್ ಟ್ರಿಪ್ ಮಾಡ್ಕೊಂಡಿದ್ರೆ ಹೆಂಗಾಗುತ್ತೆ? ಅದನ್ನ ರಾಜ್ಯ ಪರ ಓಡಾಡ್ಬೇಕು, ಅದನ್ನ ಕೇಳ್ಬೇಕು ಅವರು. ಒಂದು, ನಾವು ಮಾತಾಡ್ತಾ ಇರ್ತಕ್ಕಂಥ ರಾಜ್ಯದ ಬಗ್ಗೆ ಇವರು ನೋಡಿ ಕೆಲವೊಂದನ್ನು ಉಲ್ಲೇಖ ಮಾಡಿದ್ರು. 24,000 ರೂಪಾಯಿ ರೈತಾಪಿ ಅವ್ರಿಗೆ ಸುಳ್ಳಲ್ವಾ? ನಂಬರ್ 1 ಪಾಯಿಂಟ್. ನಂಬರ್ 2, ಸಾಲ ಮನ್ನಾ ಮಾಡೋದಕ್ಕೆ ನಾವು ಜೊತೆಲಿ ಇದ್ದಿದ್ದೆ ಮಾಡಿದ್ದು ಅಪ್ಪಟ ಸುಳ್ಳು. ಯಾಕೆ ಮಾಡಿದೆ ನಾವು? ಆದ್ರೆ ನಾವು ಏನು ಕಮಿಟ್ಮೆಂಟ್ ಕೊಟ್ಟಿದ್ವೋ ಅವತ್ತೇನು ಹೇಳಿದ್ರು ಗೊತ್ತಾ? ಹೇಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಮೀಟಿಂಗ್ ಚರ್ಚೆ ನಡೆದಿದೆ ಮೇಡಮ್. ನೀವು ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ನಾವು ಏನು ಕಮಿಟ್ಮೆಂಟ್ ಅನ್ನು ಕೊಟ್ಟಿದ್ದೀವಿ ನಮ್ಮ ಸರ್ಕಾರದಲ್ಲಿ ಅದು ಮುಂದುವರಿಸ್ಕೊಂಡು ಆದ್ರೂ ಮಾತ್ರ ಕೊಡಂದ್ರು. ಕುಮಾರಣ್ಣ, ಆಯ್ತು ನಿಮ್ಮ ಯೋಜನೆ ಯಾವುದು ನಿಲ್ಲಿಸೋದಿಲ್ಲ, ಆದ್ರೂ ಕೂಡ ನಾನು ಕೊಡ್ತೇನೆ, ನಾನು ಮಾತನ್ನ ಕೊಡ್ತೇನೆ ಅನ್ನೋ ದೃಷ್ಟಿಯಿಂದ, ಒಂದೇ ದೃಷ್ಟಿಯಿಂದ ಕೊಟ್ಟಂತ ಎಲ್ಲ ನೋವುಗಳನ್ನು ಸೇರಿಸ್ಕೊಂಡು ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಆದ್ರೂ ಕೂಡ ಸಹಿಸಲಾದ್ರೆ ಅದೇನಾಯ್ತು ಅಂತ ಮುಂದಿನ ಆಯ್ತು. ಓಕೆ ಮೇಡಮ್, ನೋಡಿ ಇವರು ಕಾಂಗ್ರೆಸ್, ನಾನು ಒಂದು ಹೇಳಿಕೆ ಇಷ್ಟಪಡ್ತೀನಿ ಮೇಡಮ್. ಅಲ್ಲಿ ಇರ್ತಕ್ಕಂಥ ರೈತರಲ್ಲಿ ನೋಡಿ ಮೇಡಮ್, 5ರಿಂದ 10 ಕುಂಟೆ ಇರ್ತಕ್ಕಂಥ ಜನ ನೋಡಿ ಎಷ್ಟು ಜನ ಗೊತ್ತಾ? 2,550 ಜನ ಇದ್ದಾರೆ ಮೇಡಮ್. ಮತ್ತೆ 10ರಿಂದ 20 ಕುಂಟೆ ಇರ್ತಕ್ಕಂಥವ್ರು 1,653 ಜನ. ಮತ್ತೆ 20 ಕುಂಟೆಯಿಂದ 1 ಎಕರೆ ಇರ್ತಕ್ಕಂಥವ್ರು 1,342 ಜನ. ಅಲ್ಲಿ 25 ಎಕರೆ ಇರ್ತಕ್ಕಂಥ ಒಬ್ಬರೇ ಮೇಡಮ್, ಇಡೀ ಇದಕ್ಕೆ ಒಬ್ಬರೇ 25 ಎಕರೆ ಇರ್ತಕ್ಕಂಥವ್ರು. ಮತ್ತೆ 5ರಿಂದ 10 ಎಕರೆ ಇರ್ತಕ್ಕಂಥವ್ರು ಒಂದು 15 ಜನ, ಇಷ್ಟೇ. ಮಿಕ್ಕವರೆಲ್ಲ ಸಣ್ಣ ಹಿಡುವಳಿದಾರರು. ಈಗ ಇವ್ರು ಕೊಡ್ತಕ್ಕಂಥ ದುಡ್ಡನ್ನ ಅದು ಯೋಚನೆ ಮಾಡಿದಾಗ, ಸಾಮಾಜಿಕವಾಗಿ ಮತ್ತೆ ಈ ಯೋಚನೆ ಮಾಡಿದಾಗ ಏನೆಲ್ಲ ಅನಾಹುತ ಆಗ್ಬೋದು, ಅದಕ್ಕೆ ಇವ್ರು ಕೊಡ್ತಾರಲ್ಲ, ಇವ್ರು ಒಳ್ಳೇದಾಗುತ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ? ಜನರ ಶಾಪ ತಡ್ತಾ ಇರುತ್ತಾ? ಒಂದು, ನಿಮ್ಗೆ ಆ ಕಾಳಜಿ ಬೇರೆ ಇದೆಯಾ? ಇಲ್ಲ ಮೇಡಮ್, ಹೌದು ಮೇಡಮ್. ಯಾವಾಗ ನಾವು ರೈತರ ಪರ ಮತ್ತೆ ಜನ ಪರ ಇರ್ತಕ್ಕಂಥವ್ರು ಇದ್ದೇ ಇರುತ್ತೆ ಮೇಡಮ್. ನಾನು ಇನ್ನೊಂದು ಹೇಳ್ತೀನಿ, ಇವರು ಇವತ್ತು ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ, ಅದು ಅರ್ಥ ಒಂದು ಇಂಪಾರ್ಟೆಂಟ್. ಆದ್ರೆ ನೀವು ಅಲ್ಲೇ ಅನ್ಕಪ್ಪ ಮಾಡ್ತೀರಾ? ಬನ್ನಿ, ನಮ್ಮ ಕೋಲಾರದ ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬಣ್ಣ ಹೇಳಿದ್ರು, ಬನ್ನಿ ಕೋಲಾರ 5,000 ಎಕರೆ ಕೊಡ್ತೀನಿ ಅಂತಂದ್ರು. ಮಾಡ್ಲಿ, ಈಗ ಬೇರೆ ಕಡೆ ಮಾಡ್ಲಿ, ಅಲ್ಲೇ ಯಾಕೆ ನೀವು ಅಂಟ್ಕೊಂಡು ಕೂತಿದ್ದೀರಿ? ಏನಿದೆ ಅಲ್ಲಿ? ಅಲ್ಲ, ಅಲ್ಲಿ ಬೇಕಂದ್ರೆ ಜಾಗವನ್ನ ಕೊಡ್ತೀವಿ ನಿಮ್ಗೆ. ನಾನು ಕೇಳ್ತಿರೋ ಕೋಲಾರ ಅಲ್ಲ, ಬಿಡದಿಲೇನಿದೆ ಮೇಡಮ್. ಮೇಡಮ್ ನೋಡಿ, 10 ಲಕ್ಷ ತೆಂಗಿನ ಮರ ಇದೆ. ಅಲ್ಲಲ್ಲ, ಅದು ಗೊತ್ತಾಯ್ತ್ರಿ. ವೈ ಬಿಡದಿ ಕಾಂಗ್ರೆಸ್ ಮಿಕ್ಕಿದ್ದನ್ನ ನಾವು ಇಲ್ಲಿ ಹೇಳಿಕಲ್ಲ, ಅದು ಅವ್ರ ಮನ್ಸಲ್ಲೇ ಇದೆ. ಏನಂತಕ್ಕಂಥದ್ದು ಅವ್ರ ಮನ್ಸಲ್ಲೇ ಇದೆ. ಕಾಂಗ್ರೆಸ್ನ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಏನಂತೇಳಿ. ಒಂದು, ಇವರು ಮತ್ತೆ ಪದೇ ಹೇಳ್ತಿರ್ತಾರೆ, ಇಲ್ಲ ನಮ್ಗೆ ರೈತರ ಬಗ್ಗೆ ಕಾಳಜಿ. ಮೇಡಮ್,
ಒಂದನ್ನು ಹೇಳ್ತೇನೆ, ನಾವು ಇವತ್ತಿಲ್ಲ ಹಿಂದಿನಿಂದನೂ ಕೂಡ ರೈತರ ಪರವಾಗಿ ರೈತರ ಪರವಾದ ಯೋಜನೆಗಳು ನೋಡಿ. ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂತ ಕೊಟ್ಟಂತ ಕೊಡುಗೆಗಳು ಇನ್ನೂ ನೆನಪಿದೆ ಮೇಡಮ್. ಕುಮಾರಣ್ಣರು ಅಷ್ಟೇ, ಗ್ರಾಮ ವಾಸ್ತವ್ಯ ಮತ್ತೆ ರೈತ ಸಾಲ ಮನ್ನಾ ಇವೆಲ್ಲ ರೈತರ ಪರವಾದಂತ ಯೋಜನೆಗಳು. ಯಾವ್ದು ಸರಾಯಿ ನಿಷೇಧ, ಲಾಟರಿ ಎಲ್ಲ ಕೂಡ ಆಯ್ತಾ. ಮತ್ತೆ ವಿಧವಾ ಪೆನ್ಷನ್ ಅನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು, ಮತ್ತೆ ಸೀನಿಯರ್ ಸಿಟಿಜನ್ ಜಾಸ್ತಿ ಮಾಡಿರ್ತಕ್ಕಂಥ ಎಲ್ಲ ಯೋಜನೆಗಳು ಇವರು. ಮತ್ತೆ ಇನ್ನೊಂದು ಹೇಳಿದ್ರು, ಕರೆಂಟ್ ಏನ್ ಹೇಳ್ತಾರೆ ವಿಷಯ ಬಂತಲ್ಲ ಮೇಡಮ್, ಹಿಂದೆ ಬರೀ 25,000 ರೂಪಾಯಿ ಇತ್ತು ಮೇಡಮ್, ಇವತ್ತು 3.5 ಲಕ್ಷ ಆಗಿದೆ ಕರೆಂಟ್. ಮತ್ತೆ ರೇಟ್ ಅನ್ನು ಎಷ್ಟು ಮಾಡಿದ್ದಾರೆ ಮೇಡಮ್, ಫ್ರೀ ಕರೆಂಟ್ ಅಂದ್ರು ಎಷ್ಟು ಜಾಸ್ತಿ ಮಾಡಿದ್ದಾರೆ ಗೊತ್ತವರು, ಅದೆಲ್ಲ ಗೊತ್ತಾಗ್ತಲ್ವಾ? ಅದೊಂದು ನಾಚಿಕೆಯಿಂದ ಯಾವ ರೀತಿ ಕಾಂಗ್ರೆಸ್ ಹೋಗ್ತಾರೆ, ಈ ತರ ಸಮರ್ಥನೆ ಮಾಡ್ಕೊತಾರೆ. ನಾವು ಜನರ ಪರವಾಗಿ ಇರ್ತಕ್ಕಂಥದ್ದು ಮೇಡಮ್. ಇಲ್ಲಿ ಇವತ್ತು ಕಾಂಗ್ರೆಸ್ನ ನಡವಳಿಕೆ ನೋಡಿದ್ರೆ, ಕಾಂಗ್ರೆಸ್ನ ಈ ರೀತಿಯಾದ ನೋಡಿದ್ರೆ ಇದೆಲ್ಲ ಕೂಡ ಪಕ್ಕ ರಿಯಲ್ ಎಸ್ಟೇಟ್ ಪಕ್ಕ ಇವರು ಮಾಡ್ಲಿಕ್ಕೆ ಕೊಟ್ಟು ಖಂಡಿತ ಹೇಳ್ತೀನಿ. ಹೇಳೋದು ನೋಡಿದ್ರೆ ಬಹುತೇಕ ಕಾಂಗ್ರೆಸ್ ನಲ್ಲೇ ಕೆಲವರಿಗೆ ಇದು ಓಕೆ ಇಲ್ಲ ಅಂತ ಅನ್ಸುತ್ತೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಹೇಳಿದ್ರು, ಇದು ನಾನು ಇದರಲ್ಲಿ ಯಾವ್ದ್ರಲ್ಲಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೇನೆ, ಯಾವುದು ಕೂಡ ರೈತರಿಗೆ ವಿರೋಧವಾಗ್ತಕ್ಕಂತ ಯೋಜನೆಗಳನ್ನ ಮಾಡೋದು ನಮ್ಗೆ ಇಷ್ಟ ಇಲ್ಲ, ಅದನ್ನ ಪ್ರತಿವಾದಿಸ್ತೀವಿ ಅಂತ ಹೇಳಿದ್ರು, ಓಪನ್ ಹೇಳಿದ್ರಲ್ಲ. ರೈಟ್. ಶಶಿಧರ್ ಅವರೇ, ನೀವು ಹೇಳಿ. ಇನ್ನು ಕ್ಯಾಬಿನೆಟ್ ಎಕ್ಸ್ಟೆಂಡ್ ಮಾಡಿಲ್ಲ. DK ಶಿವಕುಮಾರ್ ಅವ್ರು ಮಾತಾಡ್ಬೇಕಾದ್ರೆ ಇನ್ನೊಂದು 2 ತಿಂಗಳ ಸಮಿತಿ, ಆಮೇಲೆ ವರದಿ ನೋಡಿ, ಆಮೇಲೆ ಡಿಸಿಷನ್ ತಗೋತೀವಿ ಅಂತ ಹೇಳಿದ್ರು. ಸಮಿತಿ ಮಾಡಕ್ಕೆ 2 ತಿಂಗಳು ಬೇಕಾ? ಆಮೇಲೆ ಅವ್ರು ಡಿಸಿಷನ್ ತಗೊಳಕ್ಕೆ 2 ತಿಂಗಳು ಅನ್ನೋದಾದ್ರೆ ತಾತ್ಕಾಲಿಕವಾಗಿ ಬಿಡದಿ ಟೌನ್ಶಿಪ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ಇನ್ನೇನಾದ್ರೂ ತಂತ್ರ ಇರ್ಬೋದಾ? ಮೇಡಮ್, ನಿನ್ನೆಲ್ಲ ಮೊನ್ನೆ ಅನ್ಸುತ್ತೆ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ. ಇದು ಪೋಸ್ಟ್ಪೋನ್ ಮಾಡಿರ್ತಕ್ಕಂಥದ್ದು ವ್ಯಾಪಾರಕ್ಕೋಸ್ಕರ. ಈ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಈಗಾಗಲೇ ಕುಮಾರಸ್ವಾಮಿ ಅವರು ಕೋಪ ಮಾಡ್ಕೊಂಡಿದ್ದಾರೆ, ದೇವೇಗೌಡರು ಕೋಪ ಮಾಡ್ಕೊಂಡಿದ್ದಾರೆ. ಈ ಕಡೆ ಈಗ BJP-ಯವರು ಹೋರಾಟಕ್ಕೆ ನಿಂತಿದ್ದಾರೆ. ಇವ್ರನ್ನೆಲ್ಲ ಸೆಟ್ರೇಟ್ ಮಾಡ್ಬೇಕಲ್ಲ, ಇವ್ರನ್ನೆಲ್ಲ ಸೆಟ್ರೇಟ್ ಆಗುತ್ತೆ, ಇವ್ರದ್ದೆಲ್ಲ ಒಳಗನೆ ಸೆಟ್ರೇಟ್ ಆಗುತ್ತೆ. ಇದು ನಿಜವಾದ ಸತ್ಯವಾದಂತ ಮಾತು. ಪಾಲಿಗೆ ಇವ್ರ ಪಾಲುಗಳನ್ನ ಸೆಟ್ರೇಟ್ ಮಾಡಿದ ನಂತರ ಇದಕ್ಕೆ 2-3 ತಿಂಗಳು ಬೇಕೇ ಬೇಕು. ಅದು ನನ್ನ ವಾದ, ನಂದು. ನೀವು ಹೇಳಿ, ನೀವು ಕೌಂಟರ್ ಮಾಡಿ, ನಾವೇನ್ ಬೇಡ ಅನ್ನಲ್ಲ. ನೀವು ಈ ಸೆಟ್ರೇಟ್ಗೋಸ್ಕರ ನಾನು ಏನ್ ಸೆಟ್ರೇಟ್ ಹೇಳ್ತಾ ಇದ್ದೀನಿ, ನೀವು ದುಡ್ಡು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀನಾ? ನೀವೇನಾದ್ರು ವಜ್ರ ಕೊಡ್ತಾ ಇದ್ರೆ ವೈಡೂರ್ಯ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನ? ಸೆಟ್ರೇಟ್ ಹೆಂಗ್ ಸೆಟ್ರೇಟ್ ಮಾಡ್ತಾರೆ ಅವ್ರು ಮಾಡ್ಕೊಂತಾರೆ. ಅವ್ರಿಗೆ ವ್ಯಾಪಾರಿಗಳು ಅದ್ರ ಖಂಡಿತವಾಗೂ ಮಾತಾಡ್ತಾ ಈಗ ಇಲ್ಲಿ ಇರ್ತಕ್ಕಂಥದ್ದು ವಾಸ್ತವಿಕತೆ ಬೇರೆ ಇದೆ. ಅಲ್ಲಿರ್ತಕ್ಕಂಥ ರೈತರು 70% ಇಲ್ಲ 50-60% ಕೊಡೋದಕ್ಕೆ ರೆಡಿ ಇದ್ದಾರೆ, 50-60% ಕೊಡೋದಕ್ಕೆ ರೆಡಿ ಇಲ್ಲ. ಈ ಒಂದು ಹಿನ್ನೆಲೆ ಇದೆ. ಇದು 2 ತರ ಹಗ್ಗ ಜಗ್ಗಾಟ ಇದೆ. ಹೌದು, 50-50 ಅಂತಾನೆ ಅನ್ಕೋಣ, 50-50 ಅನ್ಕೋಣ. 50% ಒಂದ್ ಕಡೆ ಇದ್ರೆ 50% ಇನ್ನೊಂದ್ ಕಡೆ. ಇದೊಂದು ಗ್ರಾಮ ಪಂಚಾಯತಿ ಎಲೆಕ್ಷನ್, ಬೂತ್ ಲೆವೆಲ್ ಎಲೆಕ್ಷನ್ ಗಲಾಟೆ ಆ ರೀತಿನೇ ಇದೆ. ಆ ನಿಟ್ಟಿನಲ್ಲಿ ಇದಕ್ಕೊಂದು 2-3 ತಿಂಗಳು ತಕ್ಷಣಕ್ಕೆ ತಾತ್ಕಾಲಿಕ ವಿರಾಮ ನೀಡಿ ಇವ್ರನ್ನೆಲ್ಲ ಸ್ವಲ್ಪ ಸಮಜಾಯಿಷಿ ಮಾಡಿ ಇವ್ರಿಗೆ ಏನೇನು ಸೆಟ್ರೇಟ್ ಮಾಡ್ಬೇಕು ಎಲ್ಲ ಮಾಡಿದ ನಂತರ ರೈತರನ್ನ ಬಲಿ ಕೊಡ್ತಾರೆ. ಖಂಡಿತವಾಗಿ ಕೊಡ್ತಾರೆ. ಇದು ಗ್ಯಾರಂಟಿ ಇದೆ. ರೈತರ ಪರವಾಗಿರ್ತಕ್ಕಂಥ ಈ 2 ಪಕ್ಷಗಳಂತೂ ಇಲ್ಲ. ಈ ಪ್ರತಿಭಟನೆ ಮಾಡ್ತಾ ಇದೀವಲ್ಲ, ಈ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ 2 ಪಕ್ಷಗಳು ಟೌನ್ಶಿಪ್ ಅಂತೂ ಅವ್ರೇನು ಮನ್ಸು ಮಾಡಿದ್ರೆ ಗ್ಯಾರಂಟಿ ಆಗುತ್ತೆ. ಯಾಕೆ ವಿಚಾರ ಬೇಡ, ಯಾಕೆ ನಾವು ಈ ವಿಚಾರದಲ್ಲಿ ಮೂಗ್ ತೋರಿಸ್ಕೊಂಡು ಯಾಕೆ ನಮ್ಮ ಕೆಟ್ಟ ಹೆಸರು ಮಾಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಏನಾದರೂ ಒಂದು ಹಿಂಜರಿಕೆ ಬಂದಾಗ ಅವ್ರಿಗೆ ಏನಾದರೂ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಂದಿನ ಎಲೆಕ್ಷನ್ ಅಲ್ಲಿ ನಿಮ್ಗೆ ಸಮಸ್ಯೆ ಆಗುತ್ತೆ ಅಂತ ಏನಾದರೂ CM-ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಾಗ ಸ್ವಲ್ಪ ತಾತ್ಕಾಲಿಕ ವಿರಾಮ ಮಾಡಿ ಎಲೆಕ್ಷನ್ ನಂತರ ಮಾಡ್ತೀವಿ, 28ರ ನಂತರ ಮಾಡಬಹುದು, ಆ ನಿಟ್ಟಿನಲ್ಲಿ ಆಗ್ಬೋದೇ ಹೊರತು ಟೌನ್ಶಿಪ್ ಆಗೋದಂತೂ ಖಂಡಿತವಾಗೂ ನಿಶ್ಚಳವಾಗಿದೆ. ಯಾಕೆಂದ್ರೆ ಇದೆಲ್ಲಾನು ನಡೀತಾ ಇರ್ತಕ್ಕಂಥದ್ದು ಎಲೆಕ್ಷನ್ ಕಲೆಕ್ಷನ್ಗೆ. ಈಗೆಲ್ಲ ನೀವು ಎಲೆಕ್ಷನ್ ಎಷ್ಟು ನಾನು ಹೇಳಿದೆ, ಚಿತ್ರದುರ್ಗ ಮತ್ತು ಕೊಪ್ಪಳ ಅಂತ ಕ್ಷೇತ್ರಗಳಲ್ಲಿ, ಜಿಲ್ಲೆಯ ಕ್ಷೇತ್ರಗಳಲ್ಲಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬೊಬ್ಬ ಕ್ಯಾಂಡಿಡೇಟ್ 50-60 ಕೋಟಿ ಖರ್ಚು ಮಾಡ್ತಾನಂತೆ. ಇದು ನನಗೆ ಆಶ್ಚರ್ಯ. ಅಲ್ಲಿ ಅಷ್ಟೊಂದು ಖರ್ಚಾಗುತ್ತಾ ಅಂತ? ಹೌದು ಸರ್, ಖರ್ಚು ಹಾಗೆ ಆಗುತ್ತೆ ಅಂತ MLA ಅವರು ಹೇಳಿದ್ದಾರೆ. ನಾನು ಅವ್ರ ಹೆಸರು ಹೇಳೋದಕ್ಕೆ ಬಯಸೋದಿಲ್ಲ, ನೇರವಾಗಿ ಕೂತ್ಕೊಂಡಾಗ MLA ಅವರು ಹೇಳಿದ್ದಾರೆ 50-60 ಕೋಟಿ ಇವತ್ತು ಖರ್ಚಾಗ್ತಾ ಇದೆ. ಸೋಲುವಂಥವರು 50-60 ಕೋಟಿ ಖರ್ಚಾಗ್ತಾ ಇದೆ. ಇಂತಹ ನಿಟ್ಟಿನಲ್ಲಿ ಇದೊಂದು ವ್ಯಾಪಾರೀಕರಣ ಕೇಳಿದಾಗ ಈ ವ್ಯಾಪಾರಕ್ಕೆ ಈಸಿಯಾಗಿ ದುಡ್ಡು ಬರೋದು ಯಾವುದು? ರಿಯಲ್ ಎಸ್ಟೇಟು. ಬೇರೆ ಎಲ್ಲ ಹೊರಟೋಗಿದೆ. ಈ ಜಯರಾಜ್ ಮುಂಚೆ ಇದ್ರು ಭೂಗತ ಲೋಕ, ಆಯಿಲ್ ರಾಜ, ಇನ್ನೊಂದು ಮತ್ತೊಂದು ಏನೇನೋ ಭೂಗತ ಲೋಕ ಇತ್ತು. ಆ ಭೂಗತ ಲೋಕ ಯಾವುದೂ ಇಲ್ಲ. ಇವತ್ತಿರೋದು ಒಂದೇ ಲೋಕ, ರಿಯಲ್ ಎಸ್ಟೇಟ್ ಲೋಕ, ಭೂಮಿ ಲೋಕ. ಭೂಮಿಯಿಂದ ಕಿತ್ಕೊಳ್ಳೋದು, ದುಡ್ಡು ಮಾಡೋಂಥದ್ದು. ವಕ್ತಾರರು ಹೇಳಿದ್ರು
ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಜೈಲ್ಗೆ ಹೋಗಿದ್ರು ಅಂತ. BSYನವ್ರು ಎಲ್ಲೋಗಿದ್ರು? ಹೋಗ್ಲಿ, BSY ಚೆಕ್ ಮುಖಾಂತರ ಹಣ ಪಡೆದಿದ್ರಲ್ಲ 20 ಕೋಟಿ ಪ್ರೇರಣಾ ಟ್ರಸ್ಟ್ಗೆ, ಅದನ್ನು ಸ್ವಲ್ಪ ವ್ಯಾಖ್ಯಾನ ಹೇಳ್ಬೇಕಲ್ಲ, ಉಲ್ಲೇಖಿಸಬೇಕು. ಅದು ನಮ್ದು ಆರೋಪ ಮುಕ್ತ ಆಗಿದೆ. ಬರೀ 20 ಕೋಟಿ ಮಾತಾಡ್ತಿದ್ದೀರಲ್ಲ ಅಂತ ಡಿನೋಟಿಫೈ ಎಷ್ಟು ಮಾಡಿದ್ದಾರೆ ಈಗ ನೋಡಿ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ರಿಲೀಜನ್ ITIR ಒಂದೇ ನಿಮಿಷ ದೇವನಹಳ್ಳಿ ದೊಡ್ಡಬಳ್ಳಾಪುರದ ಹತ್ರ ಕೋಡಹಳ್ಳಿ, ಕೊಮ್ಮಘಟ್ಟ, ಲಿಂಗನಹಳ್ಳಿ ಅಂತ ಹೇಳಿ 12,000 ಎಕರೆಯನ್ನು ನೋಟಿಫೈ ಮಾಡಿದ್ರು. ಯಾರಿದ್ದಾಗ? BSY ಅವರಿದ್ದಾಗ. ಯಾರು ಸಚಿವರಿದ್ರು? ಕಟ್ಟಾ ಸುಬ್ರಹ್ಮಣ್ಯ ಅವರು ಸಚಿವರಿದ್ರು. ಅವ್ರ ಮಗ ಜಗದೀಶ್ ಅವರು ಕಾರ್ಪೊರೇಟರ್ ಆಗಿದ್ರಲ್ಲ, ಅವ್ರಾಗ್ಲೇ ಅವ್ರ 12,000 ಸುಮಾರು 3,000 to 4,000 ಎಕರೆಗಳನ್ನ ಕೊಂಡ್ಕೊಂಡೇ ಬಿಟ್ರು 15-20 ಲಕ್ಷಕ್ಕೆ. ಇಲ್ಲ ಆಗ್ಲೇ ಗೊತ್ತಿತ್ತು 85 ಲಕ್ಷ ನಿಗದಿ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಅವ್ರು ಜೈಲ್ಗೆ ಹಾಕಿದ್ರು. ಅದು ಲೋಕಾಯುಕ್ತ ಕೇಸ್ ಆಯ್ತು. ಜಗದೀಶ್ ಅವ್ರು ಜೈಲ್ಗೆ ಹೋದ್ರು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜೈಲ್ಗೆ ಹೋದ್ರು. ಕೃಷ್ಣಯ್ಯ ಶೆಟ್ಟಿ ಏನಕ್ಕೆ ಹೋದ್ರು ಜೈಲು? ಭೂಮಿಗೋಸ್ಕರ ತಾನೆ. ಯಾರು? ಜನಾರ್ದನ್ ರೆಡ್ಡಿ ಏನಕ್ಕೋಸ್ಕರ ಹೋದ್ರು? ಭೂಮಿಗೋಸ್ಕರ ತಾನೆ. ಭೂಮಿಯಿಂದ ಕಿತ್ತು ಬಗದು ದೇಶದ್ರೋಹದ ಕೆಲಸ ಮಾಡಿ ಒಂದು ಗಡಿಯ ನಿಯಂತ್ರಣವನ್ನೇ ತೆಗೆದು, ಆಂಧ್ರ ಕರ್ನಾಟಕ ಗಡಿಯನ್ನ ತೆಗೆದು ಇವರು ಅದನ್ನ ಸಾಗಿಸಿ ಚೈನಾಕ್ಕೋ ಇನ್ನೊಂದಕ್ಕೋ ಮತ್ತೊಂದು ಸಾಗಿಸಿ ಸಾವಿರಾರು ಕೋಟಿಗಳನ್ನು ಮಾಡಿದಕ್ಕೆ ಅವ್ರು ಜೈಲ್ಗೆ ಹೋದ್ರಲ್ಲ, ಅದನ್ನು ಉಲ್ಲೇಖ ಮಾಡಬೇಕಲ್ಲ. ಕಾನೂನಾತ್ಮಕವಾಗಿ ಭೂಮಿ ಅಥವಾ ರಿಯಲ್ ಎಸ್ಟೇಟ್ ಇವರು ಕಾನೂನಾತ್ಮಕದ ಒಳಗೆ ಇರತಕ್ಕಂಥ ಕಳ್ಳರು, ಕಾನೂನಿನ ಒಳಗಡೆ ಇರ್ತಕ್ಕಂಥ ಕಾನೂನನ್ನೇ ಬಳಸ್ಕೊಂಡು ಕಳ್ತನ ಮಾಡುವಂತಹ ಎಲ್ಲ ಒಂದು ಇದು ಇವ್ರಿಗೆ ಚೆನ್ನಾಗಿ ಗೊತ್ತಿದೆ, ಕರಗತವಾಗಿದೆ. ಈಗ ಹೇಳ್ತೀನಿ ನೋಡಿ, ಕುಮಾರಸ್ವಾಮಿ ಅವರದ್ದು ಬೇನಾಮಿ ಅಂದ್ರೆ JDSನ ಬೇನಾಮಿ, ಅವ್ರ ಕುಟುಂಬದ್ದೇ ಸುಮಾರು 200-250 ಎಕರೆ ಇದೆ ಅಂತ ಮಾಹಿತಿ ಇದೆ. DK ಶಿವಕುಮಾರ್ದ ಆಲ್ಮೋಸ್ಟ್ 500 to 1,000 ಎಕರೆ ಇದೆ ಅಂತ ಬೇನೆ ಇದೆ. ಅಶೋಕ್ ಅವ್ರದ್ದೇನಿಲ್ಲ, ಅಶೋಕ್ ಅವ್ರದ್ದು ಇದೆ ಬೇನಾಮಿ ಅಂತ ಆರೋಪ ಇದೆ. ಈ ಆರೋಪದ ಹಿನ್ನೆಲೆಯಲ್ಲಿ ಎಲ್ಲರೂ ಸಹ ಪಾಲ್ದಾರರಾಗಿದ್ದಾರೆ, ರೈತರನ್ನ ಬಲಿ ಕೊಡ್ತಾ ಇದ್ದಾರೆ. ಇದೊಂದು ರಂಗಿತರಂಗ ಆಟ ಆಡ್ತಾ ಇದ್ದಾರೆ, ಒಂದು ಪ್ರತಿಭಟನೆ ರಂಗಿತರಂಗ ಆಟ ಇದು. ನೀವು ಪ್ರಾಮಾಣಿಕವಾಗಿ ಶರತ್ ಅವರೇ ರೈತರ ಪರವಾಗಿ ಹೋರಾಡಿದ್ರು ಕೂಡ ನಿಮ್ ಸುತ್ತನೇ ಯಾಕೆ ಸುತ್ತಕೊಳ್ಳುತ್ತೆ? ಆಪ್ ಹೋಗ್ತಾರ ಹೇಳಿದ್ರಲ್ಲ ನೋಡಿ, ಕಾಮಾಲೆ ಕಣ್ಣಿಗೆ ಕಾಣೋದಲ್ಲ ಹಳದಿನೇ, ಬೇರೆ ಕಲರ್ ಸಾಧ್ಯ ಇಲ್ಲ. ಹಾಗಾಗಿ ಅವರು ಈ ಭ್ರಷ್ಟಾಚಾರಕ್ಕೋಸ್ಕರ ಹುಟ್ಕೊಂಡಿದ್ದ ಪಾರ್ಟಿ ಅಂತಂದ್ರೆ ಆಪ್. ಶಿಶೋಮಾಲ್ ಆಗಿರ್ಬೋದು ಎಷ್ಟು ಭ್ರಷ್ಟಾಚಾರ ಆಯ್ತು ಅಲ್ಲಿ ಪಂಜಾಬ್ ಗಡಿಯಲ್ಲಿ. ಇವರು ಮಾದಕ ದ್ರವ್ಯಗಳಿಗೆ ಅವರ ಚೀಲಗಳು ಎಷ್ಟು ಇಲ್ಲಿ ವ್ಯವಹಾರ ಮಾಡಿದ್ದಾರೆ ಅದನ್ನೆಲ್ಲ ಲೆಕ್ಕ ಕೊಟ್ರೆ ಹೌದು, ಭಯೋತ್ಪಾದನೆಗೂ ಅವ್ರ ಚಟುವಟಿಕೆಗಳು ಸಪೋರ್ಟ್ ಮಾಡಿದ್ದು ಇಲ್ಲ. ನಾನು ದಾಖಲೆ ಕೊಡಬಲ್ಲೆ ಸರ್, ನಾನು ದಾಖಲೆ ಕೊಡಬಲ್ಲೆ. ಈಗ ನೀವು ಸರ್ ನೀವು ಹೇಳಿದ್ರಲ್ಲ ಅವರದ್ದಿದೆ, ನಿಮ್ಮ ನಾಯಕರದಿದೆ, JDS ಅವ್ರದ್ದಿದೆ, ದಾಖಲೆ ಕೊಡಿ. ನಾನೀಗ ಅದು ಭಯೋತ್ಪಾದನೆ ಚಟುವಟಿಕೆಗೆ ಸಪೋರ್ಟ್ ಮಾಡಿದ್ರೆ ದಾಖಲೆ ಕೊಡಬಲ್ಲೆ. ಈ ಮಾದಕ ದ್ರವ್ಯಗಳ ಬಗ್ಗೆ ಅಲ್ಲಿ MLA ಅವರ ಆಪ್ತ ಸಹಾಯಕ ಆದವನೇ ವ್ಯವಹಾರ ಮಾಡಿದ್ರೆ ನಾನು ದಾಖಲೆ ಕೊಡಬಲ್ಲೆ. ಮಾಧ್ಯಮಗಳಲ್ಲಿ ಬಿತ್ತರ ಆಗಿದ್ದ ದಾಖಲೆ ಅದು, ಮತ್ ಬೇರೆ ಅಲ್ಲ ನಾನು ಹೇಳ್ತಿರೋದು. ನಾನೇನ್ ಹೇಳ್ತಾ ಇದೀನಿ ಅಂತಂದ್ರೆ ನೋಡಿ, ನಾ ಅದಕ್ಕೆ ಕಾಮಾಲೆ ಕಣ್ಣಿದ್ದವರಿಗೆ ಎಲ್ಲದೂ ಹೊಳದಿನೇ ಕಾಣುತ್ತೆ. ಅದ್ರಲ್ಲಿ ನಾವ್ ಏನ್ ಮಾಡಕ್ಕಾಗಲ್ಲ, ನಾವ್ ಎಷ್ಟೇ ಉತ್ತರ ಕೊಟ್ರು ಅದೇ ಆಗುತ್ತೆ ಅಲ್ಲಿ. ಆಯ್ತು ಒಂದು. ಆಮೇಲೆ ಕಾಂಗ್ರೆಸ್ ವಕ್ತಾರರು ಒಂದಷ್ಟೆಲ್ಲ ಹೇಳಿದ್ರು ಭ್ರಷ್ಟಾಚಾರ ಆಗಿದೆ. ಅಸಲಿ ವ್ಯಾಪಾರಿಗಳು BJP ಅವರು ಅಂದ್ರು. ನಾವು ನೋಡಿ, ಅಸಲಿ ವ್ಯಾಪಾರ ಆಗಿದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಾ? ರೈತರ ಪರವಾಗಿ ನೋಡಿ, ಅಲ್ಲಿ ಬಿಡದಿಯಲ್ಲಿ ಇರ್ತಕ್ಕಂಥ ರೈತರು ಪಾಲ್ಗೊಂಡಿದ್ರು ಇವತ್ತಿನ ದಿವಸ. 10 ಗುಂಟೆ 20 ಗುಂಟೆ 5 ಗುಂಟೆ ಇರೋ ರೈತರು ಇವತ್ತಿನ ದಿವಸ ಪಾಲ್ಗೊಂಡಿದ್ರು. ಅವ್ರ ಮೇಲೆ FIR ಮಾಡಿದ್ದಾರೆ, ಜೀವ ಬೆದರಿಕೆಗಳು ಹಾಕಿದ್ದಾರೆ, ರಾತ್ರಿ ಗುಂಡಗಳನ್ನು ಕಳಿಸಿದ್ದಾರೆ, ಅವರಿಗೆ ಬೆದರಿಕೆಗಳು, ಅವರ ಕುಟುಂಬ ವರ್ಗಕ್ಕೆ ಬೆದರಿಕೆಗಳನ್ನ ಹಾಕಿದ್ದಾರೆ. ಅಷ್ಟು ಫಲವತ್ತಾದ, ಅವರೇ ಹೇಳ್ಕೊಂಡಿದ್ದು, ಅಷ್ಟು ಫಲವತ್ತಾದ ಭೂಮಿಯಲ್ಲಿ ನಾವು ಬೆಳೆ ಬೆಳೀತಾ ಇದೀವಿ. ನಮ್ಮ ಈ ಬಿಡದಿಯಿಂದ ಲಕ್ಷಾಂತರ ಲೀಟರ್ ಹಾಲು ಇವತ್ತಿನ ದಿವಸ ಬೆಂಗಳೂರಿಗೆ ಬರುತ್ತೆ, ಲಕ್ಷಾಂತರ ತೆಂಗಿನಕಾಯಿ ಬೆಂಗಳೂರಿಗೆ ಬರುತ್ತೆ. ನಾವಿಷ್ಟು ಸಂಪತ್ಭರಿತವಾಗಿದ್ದೀವಿ, ನಂಗೆ ಯಾವುದೇ ಕಾರಣಕ್ಕೂ ಇವ್ರು ಹಣ ಬೇಡ, ನನಗೆ ಭೂಮಿ ಇದ್ರೆ ಸಾಕು ಅಂತೇಳಿ ಅಳಲನ್ನು ತೋಡ್ಕೊಂಡಿದ್ದಿದೆ. ಅವರು ಇವತ್ತಿನ ದಿವಸ ಇಷ್ಟು ಹೇಳಿರೋ ನನ್ನ ಶಬ್ದ ಅಲ್ಲ, ಅವ್ರು ಹೇಳಿರ್ತಕ್ಕಂಥ ಶಬ್ದವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾನು. ನೋಡಿ, ರೈತರಿಗೆ ಏನಿದೆ ಅಂತಂದ್ರೆ, ಕೆಲವು ರೈತರುಗಳು ಅಲ್ಲಿ ಜಮೀನನ್ನ ಮಾರಾಟ ಮಾಡಬೇಕು, ಯಾವುದೋ ಒಂದಷ್ಟು ಹಿತಾಸಕ್ತಿ ಇಟ್ಕೊಂಡು ಅವರು ಮಾರ್ಲಿಕ್ಕೆ ಹೊರಟಿದ್ದಾರೆ ವಿನಃ
ಅಲ್ಲಿ 90% ಜನ ಏನು ಸಣ್ಣ ಹಿಡುವಳಿದಾರರು ಇದಾರಲ್ವಾ, ಯಾವ್ದೇ ಕಾರಣಕ್ಕೂ ಅವ್ರ ಭೂಮಿಯನ್ನ ಕಳ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನೀವು 2 ಅಲ್ಲ 5 ಕೋಟಿ ಕೊಟ್ಟರು ನಾನು 1 ಎಕರೆ ಕೊಡಲ್ಲ ಅಂತ ಹೇಳೋ ಒಂದು ಮನೋಭಾವನೆಯಲ್ಲಿ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಇವರಿಗೆ ಟೌನ್ಶಿಪ್ ಮಾಡೋದು ಅಗತ್ಯ ಇತ್ತಾ? 8,000 ಎಕರೆಯನ್ನ ನೀವು ಇದು ಮಾಡ್ಕೊಂಡು ಟೌನ್ಶಿಪ್ ಯಾಕೆ ಮಾಡ್ಬೇಕು? ಹಾಗಾದ್ರೆ ಉತ್ತರ ಕರ್ನಾಟಕ ಕಡೆ ಬನ್ನಿ ಸ್ವಾಮಿ, 8,000 ಅಲ್ಲ 18,000 30,000 ಎಕರೆಗಳು ಕೊಡ್ತೀವಿ. ಉತ್ತರ ಕರ್ನಾಟಕ ಡೆವಲಪ್ ಆಗತ್ತೆ. ಅಲ್ಲಿ ಬನ್ನಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಕೊಡೋಣ. ಅದು ಬಿಟ್ಟು ನೀವು ಆಯ್ತು ನಾವು ಬಂದಂತ ಸಂದರ್ಭದಲ್ಲಿ ಮಾಡ್ತೀವಿ ಅದನ್ನ, ಆ ಯೋಜನೆ ಇದೆ ನೋಡಿ. ಈಗ ಕಾಂಗ್ರೆಸ್ ಸರ್ಕಾರ ಹೇಳಿದ್ರು ನಮ್ಗೆ ಯಾವ್ದೇ ಕಾರಣಕ್ಕೂ ಸೆಂಟ್ರಲ್ ಇಂದ ಬಂದಿಲ್ಲ ಹಣ ಅಂತೇಳಿ. ಸ್ವಾಮಿ ನೀವು ಸ್ಥಳೀಯ ಇಲೆಕ್ಷನ್ ಮಾಡ್ರಿ, ಸ್ಥಳೀಯ ಸಂಸ್ಥೆಗಳ ಇಲೆಕ್ಷನ್ ಮಾಡಿ ಸ್ವಾಮಿ, ಪಂಚಾಯತ್ ಮಾಡಿ ಸ್ವಾಮಿ. ಯಾಕೆ ಹಣ ಬರಲ್ಲ? ಬರುತ್ತಲ್ಲ ಯಾಕೆ ಬರಲ್ಲ? BBMP ಏನ್ GBA ಚುನಾವಣೆ ಮಾಡ್ಲಿಕ್ಕೆ ರೆಡಿ ಇಲ್ಲ, ಅದಕ್ಕೂ ಭಯ ಬೀಳ್ತಾ ಇದ್ದೀರಿ ನಾವು ಸೋಲ್ತೀವಿ ಅಂತ ಹೇಳಿ. ಜಡ್ಪಿ ಚುನಾವಣೆ ಮಾಡ್ಲಿಕ್ಕೆ ರೆಡಿ ಇಲ್ಲ, ಅದಕ್ಕೂ ನಾವು ಸೋಲ್ತೀವಿ ಅಂತ ಕಾಂಗ್ರೆಸ್ನವ್ರಿಗೆ ಭಯ ಇದೆ. ಹೌದು ನೋಡಿ, ನೀವು ಪ್ರತಿಯೊಂದು ಸ್ಥಳೀಯ ಇಲೆಕ್ಷನ್ ಅಲ್ಲಿ ಚುನಾವಣೆ ಮಾಡಿದಂತ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ನೀವು ಸೆಂಟ್ರಲ್ ನಿಂದ ಫಂಡ್ ಬಂದೇ ಬರುತ್ತೆ. ಯಾಕೆ ಬರಲ್ಲ? ನೀವು ಮಾಡಂತ ನೋಡಿ, ರೈತರಿಗೆ ಮಾಡದಂತ ನೀವು 1-2 ಕೋಟಿ ಅಭಿಯಾನ ಆಯ್ತು, ರೈತರ ಬರ ನೆರೆ ಪರಿಹಾರ ಇಲ್ಲ, ಯಾವುದೇ ಹೊಸ ಯೋಜನೆ ಇಲ್ಲ, ಅನ್ನದಾತರ ಆತ್ಮಹತ್ಯೆ ಆಗಿದೆ, ಕೃಷಿ ಯೋಜನೆಯಲ್ಲಿ 1,000 ರೂಪಾಯಿ 4,000 ಹೇಳ್ದಂಗೆ. ಆಮೇಲೆ ಏನು ರಸಗೊಬ್ಬರ ದಂಧೆಕಾರರ ಪಾಲಾಗಿದೆ, ತುಂಗಭದ್ರಾ ಕ್ರಸ್ಟ್ ಗೇಟ್ ದುರಸ್ತಿ ಮಾಡಕ್ ಆಗ್ತಾ ಇಲ್ಲ, ಯಾವುದೇ ನೀರಾವರಿ ಯೋಜನೆ ಇಲ್ಲ, ರೈತರ ವಿದ್ಯಾನಿಧಿ ಸ್ಥಗಿತ ಮಾಡಿದ್ದಾರೆ, ಹಾಲಿನ ಬೆಲೆಯಲ್ಲಿ ಏರಿಕೆ, ನೀರಾವರಿ ಯೋಜನೆಗಳ ನೆನೆಗುದಿಗೆ, ಪಶುಭಾಗ್ಯ ಯೋಜನೆ ಬಂದಾಗಿದೆ, ಗಂಗಾ ಕಲ್ಯಾಣ ಯೋಜನೆಗೆ ಹಣ ಇಲ್ಲ. ನೀವು ಮಾಡಿದ 1-2 ಭ್ರಷ್ಟಾಚಾರ. 5,000 ಕೋಟಿ ಲೆಕ್ಕ ಕೊಟ್ಟಿಲ್ಲ ಸ್ವಾಮಿ, ಅದನ್ನ ಕೊಡಿ ಫಸ್ಟ್. 5,000 ಕೋಟಿ ಸಿದ್ದರಾಮಯ್ಯನವ್ರು ತೆರಳಬೇಕಾದ್ರೆ ಲೆಕ್ಕ ಎಲ್ಲಿ ಕೊಟ್ರಿ? ಅದನ್ನ ಕೊಡಿ. ಗೃಹಲಕ್ಷ್ಮಿ ಹಣದ ಲೆಕ್ಕ ಕೊಡಿ. ಅದೇನು ಸಾರ್ವಜನಿಕ ಹಣ ಅಲ್ವಾ, ಆ ಹಣದ ಲೆಕ್ಕ ಕೊಡಿ, ಆಮೇಲೆ ಮಾತಾಡೋಣ ಬೇರೆದಲ್ಲ. ದರ್ಶನ್ ಅವರೇ, ಭೂಮಾಫಿಯಾ ಬಿಡೋದಿಲ್ಲ ಅಂತ ಶೋಭಾ ಕರಂದ್ಲಾಜೆ ಅವರು ಅಂತ ಹೇಳಿದ್ದಾರೆ. ಈಗ ಇಬ್ರು ಮಾತಾಡಿದ್ರು ಗಮನಿಸಿ, ರಾತ್ರಿ ಬಂದು ಹೆದರಿಸ್ತಾ ಇದ್ದಾರೆ ರೈತರನ್ನ. ಅದಾಗಬಾರ್ದು, ಅದನ್ನ ತಡಿಬೇಕು. ಮೇಡಮ್, ಶೋಭಕ್ಕಂದ ಕಡೆ ಕೂರ್ಗ್ ಕಡೆನೂ 3,000 ಎಕರೆ ಕಾಫಿ ತೋಟ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಆ ಭಾಗದ ಜನ ಹೇಳ್ತಾರೆ. ಫಸ್ಟು ಅದ್ರ ಬಗ್ಗೆ ಅವರು ಕ್ಲಾರಿಟಿ ಕೊಡ್ಲಿ. ಇನ್ನೊಂದು, ಇವತ್ತು ಸೋಷಿಯಲ್ ಮೀಡಿಯಾ ಯುಗ ಮೇಡಮ್, ಪ್ರತಿ ಮನೆಗಳ ಹಳ್ಳಿಗಳಲ್ಲೂ ಕ್ಯಾಮ್ರಾ ಮೊಬೈಲ್ ಇರೋದು. ಕುಪಾಕಲ್ಪಿತ ಯಾಕೆ ಹೇಳ್ತಾ ಇದ್ದೀರಾ? ಆಮೇಲೆ ಒಬ್ಬ ಅಧಿಕಾರಿಗಳ ಮೇಲೆ ನೀನು ಇಲ್ಲ, ಕೆಲವೊಮ್ಮೆ ಏನಾಗುತ್ತೆ, ಓಪನ್ ಆಗಿ ಹೇಳ್ಕೊಳಕ್ ಆಗಲ್ಲ. ರೈತರಿಗೆ ಮಕ್ಕಳಿರ್ತಾರೆ, ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ ಮೇಡಮ್. ನಾನು ಚಿಕ್ಕ ಮಗು ಅಲ್ಲ, ಮೊಬೈಲ್ ಇಲ್ಲೇ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ಯಾರನ್ನ ಬೇಕಿರೋ ಸೆರೆ ಹಿಡಿಬಹುದು. ಇದೊಂದು ಕೃಪಾಕಲ್ಪಿತ ನಾಟಕ. ಮೇಡಮ್ ಒಂದ್ ನಿಮಿಷ ಪ್ಲೀಸ್. ಮೇಡಮ್, ಇವತ್ತು ಮೇಡಮ್ ಪ್ಲೀಸ್ ಬಿಡಿ, ನಾ ಮಾತಾಡ್ತೀನಿ. ಇಲ್ಲಿ ಯಾರನ್ನೂ ಎದುರಾಕೊಳ್ಳುವಂಥದ್ದು ಮತ್ತಿನ್ನೊಂದು ಏನಿಲ್ಲ. ಎದುರಾಕೊಳ್ಳೋರು ಆ ಒಂದು ಧೈರ್ಯ ಎಲ್ಲ ನಾವು ಪರ್ಕೆ ಇಟ್ಕೊಂಡು ಕಲ್ತಾಂಡು ಪೊಲೀಸ್ನವ್ರಿಗೆ ಹೊಡೆದಾರೆ ಅಂದ್ರೆ ಅವ್ರು ಕಮ್ಮಿ ಧೈರ್ಯದವರಲ್ಲ ಅಂತ ಗೊತ್ತು. ಬಲದಾಢ್ಯ ಪರಾಕ್ರಮಿಗಳು. ಅಂಥ ಒಂದು ಪುಡಾರಿಗಳಿಗೆ ಪೊಲೀಸ್ನವ್ರಿಗೆ ಕಲ್ಲೊಡ್ದವರು ಪುಡಾರಿಗಳು, ಪೊಲೀಸ್ನವ್ರಿಗೆ ಪರ್ಕೆ ನೋಡಿದವರು ಪುಡಾರಿಗಳು. ಒಬ್ಬ ರೌಡಿ ಜೀವ ಬೆದರಿಕೆ ಹಾಕೋರ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಪುದಿಲ್ಲ. ಒಂದು ನಿಮಿಷ ಕಾಂಗ್ರೆಸ್ ವಕ್ತಾರರಿಗೆ ಅತ್ಯಾಚಾರಿ ಬೆಳೆಸ್ತವ್ರೆ, ಅತ್ಯಾಚಾರಿ ಬೆಳೆಸ್ತವ್ರೆ. ಅತ್ಯಾಚಾರಿ ಪಕ್ಷದವ್ರೆ ಅತ್ಯಾಚಾರ ಮಾಡಿ ನಿಮ್ಮ ವಿಧಾನಸಭೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರೋದ್ನ ದೇವೇಗೌಡರು ಕುಟುಂಬದವ್ರು ಸಹಿಸಕ್ಕಾಗಲ್ಲ. ಅವತ್ತು ಕೃಷ್ಣ ಅವ್ರನ್ನೂ ಬಿಡ್ಲಿಲ್ಲ, YK ರಾಮಯ್ಯನವರು ಬಿಡ್ಲಿಲ್ಲ, ವೆಂಕಟೇಗೌಡರು ಬಿಡ್ಲಿಲ್ಲ, ರಾಜೇಗೌಡರು ಬಿಡ್ಲಿಲ್ಲ, DB ಚಂದ್ರಗೌಡರು ಇವರು ಪುಡಾರಿಗಳು, ಕಾಂಗ್ರೆಸ್ ಪುಡಾರಿಗಳು.
ಅವರ ಹಕ್ಕನ್ನು ಅವ್ರು ಕೇಳಿದ್ದಾರೆ. ಇವರು ದೌರ್ಜನ್ಯ ಮಾಡ್ತಾ ಇದ್ದೀರಾ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು 2006 ಮತ್ತು 2026 ಏನಾಗಿದೆ, ಗೋಮಾಳ ಜಮೀನಲ್ಲಿ ವ್ಯತ್ಯಾಸ ಆಗಿದೆ. ಇದು ನಿಜ. ಇದು ಸಾಕಷ್ಟು ಜಮೀನನ್ನ ಇವರ ಕಾಂಗ್ರೆಸ್ ಕಾರ್ಯಕರ್ತರಾಗ್ಲಿ, JDS ಕಾರ್ಯಕರ್ತರಾಗ್ಲಿ, ಇವರ ರಾಜಕೀಯ ಕಾರ್ಯಕರ್ತರು ಬರ್ಕೊಟ್ಟಿರೋದಂತೂ ನಿಜ. ಇದು ತನಿಖೆ ಆಗ್ಬೇಕು. ಅವತ್ತು ಅಲ್ಲಿದ್ದಂತಹ ಸರ್ವೆ ಕಾರ್ಯದಲ್ಲಿದ್ದಂತಹ ರೈತರನ್ನ ಸಂಪರ್ಕ ಬಿಜೆಪಿ ಮಾಡಿದ್ಯಾ? ನಿನ್ನೆ ಹೋಗಿದ್ದಾರೆ ನೋಡಿ. ನಿನ್ನೆ ಪೊಲೀಸರಿಗೆ ಹೊಡೆದಿದ್ದು ಸರಿನೇನ್ರಿ? ಕಲ್ಲಲ್ಲಿ ಹೊಡೆದಿದ್ದು ಸರಿನೇನ್ರಿ? ದೊಣ್ಣೆಲ್ಲಿ ಹೊಡೆದಿದ್ದು ಮಹಿಳೆಯರು 5 ಗಂಟೆ ತಗೊಂಡು ರೈತ ನೋಡಿ ಪುಡಾರಿ ದಯವಿಟ್ಟು ನೀವು ರೈತರು, ನಾವು ರೈತರು, ಎಲ್ಲರೂ ರೈತರೇ. ಈ ರೀತಿ ಹೇಳಿಕೆ ಸಲ್ಲದು. ಒಬ್ಬ ರೈತನ ಮಗನಾಗಿ ಈ ರೀತಿ ಇದೇ ಅಹಂಕಾರ, ಅಹಂಕಾರ, ಇದು ಕಾಂಗ್ರೆಸ್ನ ಅಹಂಕಾರ. ಅದಕ್ಕೆ ಅವರು ಬೆಲೆ ತೆತ್ತಬೇಕಾಗುತ್ತೆ. ಪರವಾಗಿಲ್ಲ, ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ, ಯಾರು ಒಪ್ಪಲಿಲ್ಲ. ಆಗಿಲ್ಲ. ಕೊಲೆ ಮಾಡಕ್ಕಾಗತ್ತಾ? ಪೊರಕೆ ತಗೊಂಡು ಕೊಲೆ ಮಾಡಕ್ಕಾಗತ್ತೆ ಸ್ವಾಮಿ? ಪೊರಕೆ ಗುಡಿಸ ಪೊರಕೆ ಪಕ್ಷ ಇದೆ. ಶಿವಕುಮಾರ್ ಅವರು ಸಮಿತಿ ರಚನೆ ಅಂತಿದ್ದಾರೆ. ಇವತ್ತು ನೋಡಿ ರೈತರಿಗೆ ಪುಡಾರಿ ಅನ್ನುವಂತಹ ಪದಪ್ರಯೋಗ ಆಯ್ತು ಅನ್ನೋದಾದ್ರೆ ಅವತ್ತು